ನಮಸ್ಕಾರ ವೀಕ್ಷಕರೇ, ಸಂತ ಕವಿ ಸರ್ವಜ್ಞರ ಜಯಂತಿ ಆಚರಣೆ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಸಂತ ಕವಿ ಸರ್ವಜ್ಞ ಅವರ ಜಯಂತಿ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ಜರುಗಿತು. ಫೆಬ್ರವರಿ 20ರಂದು ಬುಧವಾರದಂದು ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಜಿಲ್ಲಾ ಕುಂಬಾರ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಸಂತ ಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮೊದಲಿಗೆ ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ನಾನಾ ಕಲಾ ತಂಡಗಳೊಂದಿಗೆ ಸಂತ ಕವಿ ಸರ್ವಜ್ಞರ ಭಾವಚಿತ್ರ ಭವ್ಯ ಮೆರವಣಿಗೆ ಕಲಬುರಗಿ ನಗರದ ಕನ್ನಡ ಭವನದವರೆಗೆ ನಡೆಯಿತು. ಪೂಜ್ಯ ಹುಣಸಿ ಹಡಗಿಲ್ಲ ಗುಂಡೂರಾವ್ ಮುತ್ಯ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಿದರು. ಇವತ್ತಿನ ದಿವಸ ತ್ರಿಪದಿಯ ಬ್ರಹ್ಮ ಸಂತ ಕವಿ ಸರ್ವಜ್ಞರವರ 505ನೇ ಜಯಂತಿ ಅಂಗವಾಗಿ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ನಮ್ಮ ಕುಂಬಾರ ಸಮಾಜದ ಸಹಯೋಗದಲ್ಲಿ ಇವತ್ತಿನ ದಿವಸ ಈ ನಗರೇಶ್ವರ ಶಾಲೆಯಿಂದ ಕವಿ ಸರ್ವಜ್ಞರವರ ಭಾವಚಿತ್ರದ ಬೃಹತ್ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇಲ್ಲಿಂದ ಪ್ರಾರಂಭವಾಗಿ ಜಗತ್ ವೃತ್ತದ ಮೂಲಕ ಕನ್ನಡ ಭವನದವರೆಗೆ ಈ ಮೆರವಣಿಗೆ ಸಾಗುತ್ತದೆ. ತದನಂತರದಲ್ಲಿ ಕನ್ನಡ ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತದೆ. ವೇದಿಕೆ ಕಾರ್ಯಕ್ರಮದಲ್ಲಿ ರಾಜಕೀಯ ನಾಯಕರುಗಳು ಹಾಗೂ ಎಲ್ಲ ಅಧಿಕಾರಿ ವೃಂದದವರು ಹಾಗೂ ನಮ್ಮ ಸಮಾಜದವರು ಭಾಗವಹಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದವರು ಇನ್ನೂ ನಾನಾ ತಾಲೂಕುಗಳಿಂದ, ಎಲ್ಲ ತಾಲೂಕುಗಳಿಂದ ಬರ್ತಾ ಇದ್ದಾರೆ. ಎಲ್ಲರೂ ಮಾರ್ಗ ಮಧ್ಯದಲ್ಲಿ ಎಲ್ಲರೂ ಕೂಡ್ಕೊಳ್ತಾರೆ. ತದನಂತರದಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತದೆ. ಎಲ್ಲರೂ ಆ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡಿಕೊಳ್ತೇವೆ. ತ್ರಿಪದಿ ಬ್ರಹ್ಮ ಸರ್ವಜ್ಞ ಜಯಂತಿಯ ಶುಭಾಶಯಗಳು. ನಮ್ಮ ಕುಂಬಾರ ಬಂಧುಗಳು ಇವತ್ತು ಜ್ಞಾನದ ಕಣಿಯಾದಂಥ ತ್ರಿಪದಿ ಬ್ರಹ್ಮ ಕುಂಬಾರ ಸರ್ವಜ್ಞನವರ ಜಯಂತ್ಯೋತ್ಸವದಲ್ಲಿ ಎಲ್ಲ ತಾಲೂಕು ಮತ್ತು ನಗರಗಳಿಂದ ಇಲ್ಲಿ ಜನ ಮುಂದೆ ಕಲ್ಕೋತಾರೆ. ಇವತ್ತಿನ ಒಂದು ಶುಭ ಸಂದರ್ಭದಲ್ಲಿ ಒಕ್ಕಟ್ಟಿನೊಂದಿಗೆ ಸಂಘಟನೆ ಮಾಡೋಣ, ಬನ್ನಿ ಎಲ್ಲರೂ ಕುಂಬಾರ ಒಂದಾಗಿ ಸಂತ ಕವಿ ಸರ್ವಜ್ಞರವರ ಒಂದು ಕೀರ್ತಿಯನ್ನು ಪತಾಕಿ ಆರಿಸೋಣ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಕುಂಬಾರ, ಜೈ ಸರ್ವಜ್ಞ. ನನ್ನ ಹೆಸರು ಶರಣಬಸಪ್ಪ ಜಿ ಕುಂಬಾರ್, ನವಕಲ್ಯಾಣ ಕರ್ನಾಟಕ ಕುಂಬಾರ ಸಮಾಜ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ. ಸರ್ವಜ್ಞ ಜಯಂತಿ ನಿಮಿತ್ತವಾಗಿ ನಮ್ಮೆಲ್ಲ ಕುಂಬಾರ ಬಂಧುಗಳು ಆ ಸರ್ವಜ್ಞ ಜಯಂತಿ ಆಚರಿಸಲು ಎಲ್ಲ ಒಂದಾಗಿದ್ದೇವೆ. ಸರ್ವಜ್ಞನ ಒಂದು ಹಿತವಚನಗಳಾಗ್ಬೋದು ಅಥವಾ ನಮ್ಮ ಸಮಾಜದಲ್ಲಿರುವ ಕೊಳಕುಗಳನ್ನು ತಿದ್ದಿ ಹೇಳಿ ಮಾನವಕಲು ಉದ್ಧಾರ ಮಾಡುವ ಆ ಸರ್ವಜ್ಞ ಜಯಂತಿ ನಾವೆಲ್ಲ ಒಂದಾಗಿದ್ದೇವೆ. ತಾವೆಲ್ಲ ತಮ್ಮ ಸಹಕಾರ ಇರಲಿ ತಗೊಂಡ ಈ ಮುಖ ನಾನು ಮಾತು ಮುಗಿಸುತ್ತೇನೆ.
ನಂತರ ಭವ್ಯ ಮೆರವಣಿಗೆಯು ಕಲಬುರಗಿ ನಗರದ ಕನ್ನಡ ಭವನದಲ್ಲಿವರೆಗೆ ತಲುಪಿತು. ಮೊದಲಿಗೆ SM ಭಕ್ತ ಕುಂಬಾರ್ ಅವರು ನಿರೂಪಣೆ ಮಾಡಿದರು. ಈ ಒಂದು ಮೆರವಣಿಗೆ ಯಾವ ರೀತಿಯಾಗಿ ಬಂತು ಅಂತ ಕೇಳಿದ್ರೆ, ಬಹುಶಃ ಅನೇಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಬಂದಾಗ ಸಮಯ 4 ಗಂಟೆಗೆ ಬಂದಿರತಕ್ಕಂಥದ್ದು ಮೊಟ್ಟ ಮೊದಲನೆಯ ಮೆರವಣಿಗೆ ಇದು ಕುಂಬಾರರ ಮೆರವಣಿಗೆ. ನಾನು 2010ರಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನಿರೂಪಣೆಯನ್ನ ಮಾಡ್ತಾ ಬಂದಿದ್ದು ಕೇವಲ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲದೆ ಅನೇಕ ಜಿಲ್ಲೆಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಪ್ರೀತಿಯಿಂದ ಬರಮಾಡಿಕೊಂಡು ನಿರೂಪಣೆಗೆ ಒಂದು ನೈವೇದ್ಯ ಇಟ್ಟಾಗ ನನ್ನದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಲು ಹೋದಾಗ ಇಲ್ಲಿ ನಾವು ದತ್ತಪ್ಪ ಸಾಗ್ನೂರ್ ಸರ್ ಅವರು ಅನೇಕ ವರ್ಷಗಳಿಂದ ಎಲ್ಲೆಲ್ಲೋ ತಿರುಗಿದ್ರು ಕೂಡ ನಮ್ಮ ಕೊಂಪೆ ನಮ್ಮ ಹಂಪೆ ಎನ್ನುವ ಹಾಗೆ ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ನಾವು 10 ಸಲ ಫೋನ್ ಮಾಡಿ ಎಲ್ಲಿದ್ದೀರಿ ಅಂತ ಕೇಳಿದಾಗ ಒಂದೇ ಮಾತು, ಮೊದಲೆಲ್ಲ 2 ಗಂಟೆ ಒಳಗಾಗಿ ಎಲ್ಲಿಗೆ ಬಂತು ಅಂದ್ರೆ ಮಾರ್ಕೆಟ್ ಬಂತು 2 ಗಂಟೆ ಆದ್ಮೇಲೆ ಕೇಳಕ್ ಶುರು ಮಾಡಿದ್ವಿ, ಎಲ್ಲಿಗೆ ಬಂತು ಅಂತ. ಜಗತ್ ಬಂತು. ನಾನು ಒಂದೇ ಮಾತು ಹೇಳಿದೆ ಕೋಬಾಳ್ ಅವರಿಗೆ, ಜಗತ್ ಬಹಳ ದೊಡ್ಡದದ, ಜಗತ್ ಸುತ್ತಾಡ್ಕೊಂಡು ಬರೋದು ಬಹಳ ಕಷ್ಟ ಆಗ್ತದ. ಯಾಕೆ ಸರ್ ಜಗತ್ ಸರ್ಕಲ್ ಸಣ್ಣದ? ಜಗತ್ ಸರ್ಕಲ್ ಸಣ್ಣದಿರ್ಬೋದು, ಆದ್ರೆ ಜಗತ್ ಬಹಳ ದೊಡ್ಡದದ ಅಂತ ಹೇಳಿದ್ರಿ. ಏನೇ ಇರಲಿ, ಇವತ್ತು ಸಮಾರಂಭದಲ್ಲಿ ಅನೇಕ ವರ್ಷಗಳಿಂದ ನಮ್ಮನ್ನ ಇಲಾಖೆ ಮುಖೇನವಾಗಿ ಪ್ರೀತಿಯಿಂದ ಬರಮಾಡಿಕೊಂಡಿರ್ತಕ್ಕಂಥ ನಮ್ಮ ಸಹಾಯಕ ನಿರ್ದೇಶಕರನ್ನ ಇವತ್ತಿನ ದಿವಸ ಬೆಳಗ್ಗೆ ನಾನು ಬೆಂಗಳೂರಲ್ಲಿ ಇರಬೇಕಾಗಿತ್ತು. ನಮ್ಮ ಮಾನ್ಯ ಅಧ್ಯಕ್ಷರು ಒಂದೇ ಮಾತು ಹೇಳಿದ್ರು, ನೀವು ಏನ್ ಮಾಡ್ಸಿದ್ರು ಬಿಡಿದ್ರು ಗೊತ್ತಿಲ್ಲ, ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿ, ನಾಳೆ ದಿವಸ ಮತ್ತೆ ಬೆಂಗಳೂರಿಗೆ ಕಳಿಸ್ತೀನಿ ಅಂತ ಹೇಳಿ. ಯಾಕಂದ್ರೆ ಬೀದರ್ ಇವೆಂಟ್ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ, ಇಲಾಖೆ ಇವೆಂಟ್ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿದ್ದೆ. ನಮ್ಮ ಶಿವಶರಣಪ್ಪ ಕುಂಬಾರ್ ಸರ್ ಒಂದೇ ಮಾತು ಹೇಳಿದ್ರು, ಯಾವ ಕಾರ್ಯಕ್ರಮ ಏನ್ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಮ್ಮ ಸರ್ವಜ್ಞ ಜಯಂತಿ ಕಾರ್ಯಕ್ರಮಕ್ಕೆ ಹಾಜರಾಗಬೇಕು ಅಂತ ಪ್ರೀತಿಯಿಂದ ಕೇಳ್ಕೊಂಡಾಗ ಟಿಕೆಟ್ ಅನ್ನ ರದ್ದು ಮಾಡಿಕೊಂಡು ಇವತ್ತು ಮತ್ತೆ ನಿಮ್ಮೊಟ್ಟಿಗೆ ಶ್ರೇಷ್ಠ ಕವಿ ಸರ್ವಜ್ಞನವರ ಜಯಂತಿ ಸಂಭ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ಯಾಕೆ ಕಾರ್ಯಕ್ರಮಕ್ಕೆ ಎಲ್ಲರೂ ಮೆರವಣಿಗೆ ಬಂದು 15-20 ನಿಮಿಷ ಆಯ್ತು, ಯಾಕೆ ಮ್ಯಾಲ್ ಬರ್ಲಿಕ್ಕಿಲ್ಲ ಅಂತ ಅದನ್ನೂ ಹೇಳ್ತೀನಿ ನಾನು ನಿಮ್ಗೆ. ಬೆಳಗ್ಗೆ 11:30ರಿಂದ 12 ಗಂಟೆಗೆ ಪ್ರಾರಂಭವಾಗಿರ್ತಕ್ಕಂಥ ಮೆರವಣಿಗೆ ಸರಾಸರಿ 4 ಗಂಟೆ ಆಯ್ತು. ಕೆಲವರು ದಣಿದ್ರು, ಕೆಲವರು ಕುಣಿದ್ರು. ಈ ಮಧ್ಯದಲ್ಲಿ ಬಹಳಷ್ಟು ಬಹುತೇಕ ನೀರಡಿಕೆ, ಊಟದ ವ್ಯವಸ್ಥೆ ಇಲ್ಲೆಲ್ಲ ಅಚ್ಚುಕಟ್ಟಾಗಿ ಮಾನ್ಯ ಅಧ್ಯಕ್ಷರು ಸಿಹಿಯಾಗಿರ್ತಕ್ಕಂಥ ಸೀರಾ ಮಾಡಿಸಿದ್ದಾರೆ, ಬಿಸಿ ಆಗಿರ್ತಕ್ಕಂಥ ಬಿಸಿ ಬೇಳೆ ಭಾತನ್ನು ಮಾಡಿಸಿದ್ದಾರೆ. ಹಾಗಾಗಿ ಎಲ್ಲರೂ ಊಟದ ಕಡೆ ಸ್ವಲ್ಪ ಒಲವನ್ನು ಆ ಕಡೆ ಹೋಗಿದೆ. ಆಮೇಲೆ ಈ ಕಾರ್ಯಕ್ರಮದ ಮಧ್ಯದಲ್ಲಿ ಅನೇಕ ಸರ್ಕಾರಿ ಇಲಾಖೆಯ ಒಂದಿಷ್ಟು ಕೆಲಸ ಕಾರ್ಯಗಳಿದ್ರೂ ಕೂಡ ನಮ್ಮ ಸಮಾಜ ನಮ್ಮ ಪ್ರೀತಿಯ ಕಾರ್ಯಕ್ರಮ ಅಂತ ಪ್ರೀತಿಯಿಂದ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ ರಾಚಪ್ಪ ಕುಂಬಾರ್ ಸರ್ ಅವರು, ವ್ಯವಸ್ಥಾಪಕ ನಿರ್ದೇಶಕರು, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ. ಸುಮಾರು ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಕೂತು 1 ತಾಸಾಯಿತು. ಅವ್ರು ಬಂದಾಗ ಒಂದು 4-5 ಜನ ಅಷ್ಟೇ ಇದ್ರು. ಯಾಕೆ ಅಂದ್ರೆ ಕೆಲವೊಂದು ವೇದಿಕೆಯಲ್ಲಿ ಹೋಗ್ಬೇಕಾದ್ರೆ ಒಂದು 10 ನಿಮಿಷ ಸಮಯ ಕೂಡ ಇರಲ್ಲ. ಆದ್ರೆ ನಮ್ಮವರು ಅಂತಕ್ಕಂಥ ಭಾವನೆಯೊಂದಿಗೆ ಬಂದು ಕೂತ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಪೂಜ್ಯ ಶ್ರೀ ಬಸವಲಿಂಗಯ್ಯ ಮಹಾಸ್ವಾಮಿಗಳು, ಹುಣಸಿಗೆ ಅಡಿಗಿಲ್ ಪರಮ ಪೂಜ್ಯರು ಕೂಡ ಈ ಸಮಾರಂಭದಲ್ಲಿ ಸಾಕ್ಷಿಯಾಗಿದ್ದಾರೆ. ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಣವಾ? ಪ್ರಾರಂಭ ಸರ್. ಈ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯ, ದಿವ್ಯ ಸಾನ್ನಿಧ್ಯವನ್ನ ವಹಿಸಲು ಪರಮ ಪೂಜ್ಯ ಶ್ರೀ ಬಸವಲಿಂಗಯ್ಯ ಮಹಾಸ್ವಾಮಿಗಳು, ಹುಣಸಿ ಹಡಗಿಲ್ ಪರಪೂಜ್ಯರು ವೇದಿಕೆಗೆ ಆಗಮಿಸಬೇಕಾಗಿ ಪ್ರೀತಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಪರಪೂಜ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು. ಜೋರಾದ ಚಪ್ಪಾಳೆ ಮುಖೇನವಾಗಿ ಪರಪೂಜ್ಯರನ್ನ ನಾವು ವೇದಿಕೆಗೆ ಬರಮಾಡಿಕೊಳ್ಳೋಣ. ಅದ್ರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಎಂ ರಾಚಪ್ಪ ಕುಂಬಾರ್, ವ್ಯವಸ್ಥಾಪಕ ನಿರ್ದೇಶಕರು, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಇವರಾದ್ರೂ ಕೂಡ ಈ ಕಾರ್ಯಕ್ರಮ ಉದ್ಘಾಟಕರಾಗಿ ಆಗಮಿಸಿದ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಜೋರಾದ ಚಪ್ಪಾಳೆ ಮುಖೇನವಾಗಿ ಬರಮಾಡಿಕೊಳ್ಳೋಣ. ಅದ್ರ ಜೊತೆಯಲ್ಲಿ ಈ ಕಾರ್ಯಕ್ರಮದ ರೂವಾರಿಗಳು ಮತ್ತು ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ ಶ್ರೀ ಶಿವಶರಣಪ್ಪ ಕುಂಬಾರ್, ಜಿಲ್ಲಾಧ್ಯಕ್ಷರು, ಇವರಾದ್ರೂ ಕೂಡ ವೇದಿಕೆ ಆಗಮಿಸಬೇಕು. ಜೋರಾದ ಚಪ್ಪಾಳೆ ಮುಖೇನವಾಗಿ ವೇದಿಕೆಗೆ ಬರಮಾಡಿಕೊಳ್ಳೋಣ.
ಅದರ ಜೊತೆಯಲ್ಲೇ ಇವತ್ತು ಉಪನ್ಯಾಸದ ಮಾಲಿಕೆಯನ್ನ ನೀಡಲಿಕ್ಕೆ ಆಗಮಿಸಿರುವಂತಕ್ಕಂಥ ಸನ್ಮಾನ್ಯ ಶ್ರೀ ಸಂಗಮೇಶ್ ಕೆ ಕುಂಬಾರ್ ಪ್ರಾಂಶುಪಾಲರು, ಎಲಿಮೀನ್ ನಮ್ಮ ಕಾಲೇಜಿನ ಪ್ರಾಂಶುಪಾಲರು, ಇವರು ಕೂಡ ವೇದಿಕೆ ಆಗಮಿಸಬೇಕು. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಕನ್ನಡ ಎಂದಾಗ ಕುಣಿದು ಕಾರ್ಯಕ್ರಮವನ್ನ ಮಾಡುವಂತಹ ನಮ್ಮ ಪ್ರೀತಿಯ ಸನ್ಮಾನ್ಯ ಶ್ರೀ ದತ್ತಪ್ಪ ಸಾಗ್ನೂರು ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಇವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುವಂತ. ಅದರ ಜೊತೆಯಲ್ಲಿ ಸನ್ಮಾನ್ಯ ಶ್ರೀ ಸುನೀಲ್ ಕುಂಬಾರ್ ಅಧ್ಯಕ್ಷರು, ನವಕಲ್ಯಾಣ ಕರ್ನಾಟಕ ಕುಂಬಾರರ ಸಂಘ ಕಲಬುರಗಿ, ಇವರಾದ್ರೂ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಪ್ರೀತಿ ಚಪ್ಪಾಳೆ ಮುಖೇನ ಅವರನ್ನು ಕೂಡ ಸ್ವಾಗತವನ್ನ ಕೋರುತ್ತಾ, ಅದರ ಜೊತೆಯಲ್ಲಿ ಶರಣು ಕುಂಬಾರ್ ಅಧ್ಯಕ್ಷರು ಅಫಜಲ್ಪುರ, ಇವರಾದ್ರೂ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಪ್ರೀತಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇದೀಗ ನೇರವಾಗಿ ಕಾರ್ಯಕ್ರಮದಲ್ಲಿ ನಾಡಗೀತೆ ಮುಖೇನ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ವೇದಿಕೆಯಲ್ಲಿರುವಂತಹ ಈ ಕಾರ್ಯಕ್ರಮದಲ್ಲಿ ಯುವಕರು, ತರುಣರು, ಅನೇಕ ಯುವಕರಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ ಜಗನ್ನಾಥ್ ಸರ್ ಅವರು, ಡಿವೈಎಸ್ಪಿ ಅಧಿಕಾರಿಗಳು, ಇವರಾದ್ರೂ ಕೂಡ ವೇದಿಕೆ ಆಗಮಿಸಬೇಕು. ಜೋರಾದ ಚಪ್ಪಾಳೆ ಮುಖೇನವಾಗಿ ಅಧಿಕಾರಿಗಳನ್ನ ಕೂಡ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳೋಣ. ಇದೀಗ ನೇರವಾಗಿ ನಾವೆಲ್ಲರೂ ಸೇರಿ ನಮ್ಮ ಬಾಬುರಾವ್ ಕೋಬಾಳ್ ಅವರ ಸುಪುತ್ರಿಯಾಗಿರ್ತಕ್ಕಂಥ ಅದ್ಭುತವಾಗಿರುವ ಗಾಯನ ಮಾಡುವಂತಹ ಸುಪುತ್ರಿ ಸ್ವಾತಿ ಕೋಬಾಳ್ ಅವರಿಂದ ನಾಡಗೀತೆ ಪ್ರಾರಂಭವಾಗುತ್ತೆ. ವೇದಿಕೆಯಲ್ಲಿರುವಂತವರು, ವೇದಿಕೆ ಮುಂದುಗಡೆ ಎಲ್ಲರೂ ಕೂಡ ಎದ್ದಿದ್ಕೊಂಡು ಗೌರವ ಸಲ್ಲಿಸಬೇಕಾಗಿ ವಿನಂತಿ. ಜನನಿಯ ಕನು ಜಾನೆ ಜನನಿಯ ಜೋಗುಳ ವೇದದ ದೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ದತ್ತಪ್ಪ ಸಾಗ್ನೂರ್ ಸ್ವಾಗತಿಸಿದರು. ಎಲ್ಲರಿಗೂ ನಮಸ್ಕಾರ. ಸಂತ ಶ್ರೀ ಕವಿ ಸರ್ವಜ್ಞರವರ ಜಯಂತಿಯನ್ನು ಬಹಳ ನಗರೇಶ್ವರದಿಂದ ಬಹಳ ವೈಭವಪೂರ್ಣವಾಗಿ ಮೆರವಣಿಗೆಯಿಂದ ಸಾಗಿ ಬಂದಂಥ ನಮ್ಮ ಸಂತ ಕವಿ ಸರ್ವಜ್ಞರವರ ಜಯಂತಿಯ ಪ್ರಯುಕ್ತ ತಮ್ಮೆಲ್ಲರಿಗೂ ಬಂಧುಗಳಿಗೆ ಶುಭಾಶಯಗಳನ್ನು ಕೋರುತ್ತಾ, ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಲು ನಮ್ಮ ಬಂಧುಗಳೊಂದಿಗೆ ನಮ್ಮ ಜಯಂತಿಯ ಕಾರ್ಯಕ್ರಮಕ್ಕೆ ಹಿರಿಯರಾಗಿರ್ತಕ್ಕಂಥ ಮತ್ತು ಅಧಿಕಾರಿಗಳಾಗಿರ್ತಕ್ಕಂಥ, ಅನುಭವಸ್ಥರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಚಪ್ ಸರ್, ವ್ಯವಸ್ಥಾಪಕ ನಿರ್ದೇಶಕರು MD ಸಾಹೇಬರು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಲು ಆಗಮಿಸಿದ್ದಾರೆ. ಆ ಮಾನ್ಯರಿಗೆ ಬಂಧುಗಳಿಂದ ಮತ್ತು ಜಿಲ್ಲಾಡಳಿತ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾದಂಥ ಸ್ವಾಗತವನ್ನು ಕೋರಬಯಸುತ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಯಾವಾಗಲೂ ನಮ್ಮೊಂದಿಗೆ ದಿನದಿಂದ ದಿನಕ್ಕೆ ಸಂಪರ್ಕಿಸಿ ಕಾರ್ಯಕ್ರಮದ ರೂಪುರೇಷೆಗಳನ್ನು, ಈ ಜಯಂತಿಗೆ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಿವಶರಣಪ್ಪ ಎಲ್ ಕುಂಬಾರ್, ಶ್ರೀ ಸಂತ ಕವಿ ಸರ್ವಜ್ಞ ಕುಂಬಾರ ಸಮಾಜ ಕಲಬುರಗಿ ಇವರಿಗೆ ಜಿಲ್ಲಾಡಳಿತ ವತಿಯಿಂದ ಮತ್ತು ಸಮಾಜದ ಬಂಧು ಬಾಂಧವರಿಂದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರಬಯಸುತ್ತೇನೆ. ಹಾಗೆಯೇ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಬಸವಲಿಂಗಯ್ಯ ಮಹಾಸ್ವಾಮಿಗಳು ಹುಣಸಿ ಹಡಗಿಲ್, ಇವರಿಗೆ ಕೂಡ ಜಿಲ್ಲಾಡಳಿತ ವತಿಯಿಂದ ಮತ್ತು ಸಮಾಜದ ಬಂಧು ಬಾಂಧವರಿಂದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರಬಯಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನವಕಲ್ಯಾಣ ಕರ್ನಾಟಕದ ಕುಂಬಾರ ಸಂಘ ಅಧ್ಯಕ್ಷರಾಗಿರ್ತಕ್ಕಂಥ ಸುನೀಲ್ ಕುಂಬಾರ್, ಇವರಿಗೂ ಕೂಡ ಜಿಲ್ಲಾಡಳಿತ ವತಿಯಿಂದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರಬಯಸುತ್ತೇನೆ. ಹಾಗೆಯೇ ಜಗನ್ನಾಥ್ ಮಾಧವರ್ DYSP ಸಾಹೇಬರು, ಇವರು ಕೂಡ ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಜಿಲ್ಲಾಡಳಿತ ವತಿಯಿಂದ ಮತ್ತು ಸಮಾಜದ ಬಂಧು ಬಾಂಧವರಿಂದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರಬಯಸುತ್ತೇನೆ. ಹಾಗೆಯೇ ಸುಮಾರು ಹೊತ್ತು ಕಾರ್ಯಕ್ರಮವನ್ನು ಬಾಬುರಾವ್ ಕೋಬಾಳ್ರವರು ರಾಜ್ಯ ಪ್ರಶಸ್ತಿಯ ಪುರಸ್ಕೃತರಾಗಿರ್ತಕ್ಕಂಥವರು ಭಾಳ ಹೊತ್ತಿನಿಂದ ಕಾರ್ಯಕ್ರಮವನ್ನು ನೀಡಿ ನಮಗೆ ಸಹಕರಿಸಿದಂಥ ನಾಡಗೀತೆ ಸ್ವಾತಿ ಕೋಬಾಳ್ ಮತ್ತು ತಬಲಾದಲ್ಲಿ ಸಾಥ್ ನೀಡಿರ್ತಕ್ಕಂಥ ಸಂತೋಷ್ ಕೂಡ್ಲಿ, ಇವರಿಗೂ ಕೂಡ ಜಿಲ್ಲಾಡಳಿತ ವತಿಯಿಂದ ಸ್ವಾಗತವನ್ನು ಕೋರಬಯಸಿ, ಹಾಗೆಯೇ ವೇದಿಕೆ ಮುಂಭಾಗದಲ್ಲಿ ಹಿರಿಯರು, ತಾಯಂದಿರು, ಮುದ್ದು ಮಕ್ಕಳೆಲ್ಲರೂ ಇಷ್ಟು ಹೊತ್ತು ಸಮಯವನ್ನು, ತಾಳ್ಮೆಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದೀರಿ, ಯಶಸ್ವಿಗೆ ಕಾರಣೀಭೂತರಾಗಿದ್ದೀರಿ. ತಮಗೂ ಕೂಡ ಜಿಲ್ಲಾಡಳಿತ ವತಿಯಿಂದ ಮತ್ತು ಸಮಾಜದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾದಂಥ ಸ್ವಾಗತವನ್ನು ಕೋರಬಯಸುತ್ತೇನೆ. ಹಾಗೆಯೇ ನಮ್ಮ ಎಲ್ಲ ಜಯಂತಿಗಳು, ಸರ್ಕಾರದ ಕಾರ್ಯಕ್ರಮಗಳು
ಉಚಿತವಾಗಿ ವ್ಯಾಪಕ ಪ್ರಚಾರವನ್ನು ನೀಡುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೂ ಕೂಡ ಜಿಲ್ಲಾಡಳಿತ ವತಿಯಿಂದ ಮತ್ತು ಸಮಾಜದ ಮತ್ತು ನನ್ನ ವೈಯಕ್ತಿಕವಾದಂಥ ಸ್ವಾಗತವನ್ನು ಕೋರಬಯಸುತ್ತೇನೆ. ಹಾಗೆಯೇ ಈಗ ವೇದಿಕೆ ಮುಂಭಾಗ ಆಗಿರ್ಬೋದು, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಾಗಿರ್ಬೋದು, ಹೆಸರುಗಳನ್ನು ನಾನು ಹೇಳದೇ ಇದ್ದಿರಬಹುದು, ನಿಮ್ಮ ಹೆಸರು ನನಗೆ ಗೊತ್ತಿಲ್ಲದೇ ಇದ್ದಿರಬಹುದು. ನಿಮ್ಮೆಲ್ಲರ ಹೆಸರನ್ನು ನಮ್ಮ ಜಿಲ್ಲಾಡಳಿತದ ಮನದಲ್ಲಿದೆ ಎಂದು ನೆನೆದುಕೊಂಡು ನಿಮ್ಮನ್ನು ಸ್ಮರಿಸಿ ಸ್ವಾಗತಿಸಿ ಮತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಭಾಷಣವನ್ನು ಒಂದೆರಡು ಮಾತಲ್ಲಿ ಮುಗಿಸ್ತೇನೆ ಅಂತ ಹೇಳಿ ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಸಂತ ಕವಿ ಸರ್ವಜ್ಞ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಅತಿಥಿ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪುಷ್ಪಾರ್ಚನೆಗೆ ಸಾಕ್ಷಿಯಾಗಿರುವ ಜಿಲ್ಲಾ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಶಿವಶರಣಪ್ಪ ಕುಂಬಾರ್ ಅವರು, ಅವರ ಜೊತೆಯಲ್ಲೇ ಸುನೀಲ್ ಕುಮಾರ್ ಅಧ್ಯಕ್ಷರು, ನವ ಕಲ್ಯಾಣ ಕರ್ನಾಟಕ ಕುಂಬಾರ ಸಂಘ ಕಲಬುರಗಿ. ಇನ್ನೂ ಸ್ವಲ್ಪ ಹಿಂದೆ ಆಗಿ ವಂದನೆಗಳು, ಧನ್ಯವಾದಗಳು. ಪುಷ್ಪಾರ್ಚನೆಯನ್ನ ಮಾಡಿರುವಂತಹ ಎಲ್ಲ ಗಣ್ಯರಿಗೆ ಅನೇಕ ಬಗೆಯ ವಂದನೆ. ಇದೀಗ ಜ್ಯೋತಿಯನ್ನ ಬೆಳಗಿಸುವಂತಹ ಕಾರ್ಯವನ್ನ ಜರುಗ್ತಾ ಇದೆ. ನಾವೆಲ್ಲರೂ ವೇದಿಕೆಗೆ ಸಾಕ್ಷಿಯಾಗಿ ಜ್ಯೋತಿಯನ್ನ ಬೆಳಗಿಸುವಲ್ಲಿ ಕೂಡ ಸಾಕ್ಷಿಯಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅನೇಕ ಬಗೆಯ ವಂದನೆಗಳು. ಇದೀಗ ನೇರವಾಗಿ ಜ್ಯೋತಿಯನ್ನ ಬೆಳಗ್ಗೆ ಸಾಕ್ಷಿಯಾಗಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಜರುಗ್ತಾ ಉಂಟು. ಬೆಳಗಿದ್ದು ಧರ್ಮದ ಜ್ಯೋತಿ ಬೆಳಗಿದ್ದು, ಜ್ಞಾನದ ಜ್ಯೋತಿ ಬೆಳಗಿದ್ದು, ಕತ್ತಲಿಂದ ಬೆಳಕಿಗೆ ಜ್ಯೋತಿಯನ್ನ ಬೆಳಗಿಸುವ ಮುಖೇನವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಿರುವಂತಹ ಸನ್ಮಾನ್ಯ ಶ್ರೀ ರಾಚಪ್ಪ ಕುಂಬಾರ್ ಸರ್ ಅವರಿಗೂ, ಪರಪೂಜ್ಯರಿಗೂ, ವೇದಿಕೆಯಲ್ಲಿರುವ ಸರ್ವ ಗಣ್ಯರನ್ನು ಕೂಡ ಅನೇಕ ಬಗೆಯ ವಂದನೆಗಳೊಂದಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಅನೇಕ ಬಗೆಯ ನಂತರ ವೇದಿಕೆ ಮೇಲಿರುವ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸತ್ಕಾರವನ್ನ ವೇದಿಕೆಯಲ್ಲಿ ಮಾಡ್ತಾ ಇದ್ದೇವೆ. ಅನೇಕ ಬಗೆಯ ವಂದನೆಗಳೊಂದಿಗೆ ಧನ್ಯವಾದಗಳು. ಈ ಮಧ್ಯದಲ್ಲಿ ಸನ್ಮಾನ ಸ್ವೀಕರಿಸುವಂತಹ ರಾಚಪ್ಪ ಕುಮಾರ್ ಅವರಿಗೆ ಅನೇಕ ಬಗೆಯ ವಂದನೆಗಳು. ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶಿವಶರಣಪ್ಪ ಕುಮಾರ್ ಹಾಗೂ ತಮ್ಮದೇ ಆಗಿರುವ ಸೇವೆಯನ್ನು ಸಲ್ಲಿಸುವಂತಹ ಸನ್ಮಾನ್ಯ ಶ್ರೀ ನಮ್ಮ ಶರಣು ಕುಮಾರ್ ಸರ್ ಅವರು, ಇವರಿಗೆ ಪ್ರೀತಿಯ ಸತ್ಕಾರವನ್ನ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಸನ್ಮಾನ್ಯ ಶ್ರೀ ಜಗನ್ನಾಥ್ ಮಾಧವರ್, ಡಿವೈಎಸ್ಪಿ ಹೈಕೋರ್ಟ್, ಇವರನ್ನು ಕೂಡ ಡಿವೈಎಸ್ಪಿ ಹೈಕೋರ್ಟ್ನ ಡಿವೈಎಸ್ಪಿ ಆಗಿರುವ ಜಗನ್ನಾಥ್ ಮಾಧವರ್ ಅವರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಅವರನ್ನು ಕೂಡ ಪ್ರೀತಿಯಿಂದ ಸತ್ಕಾರವನ್ನ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನವ ಕಲ್ಯಾಣ ಕರ್ನಾಟಕರನ್ನ ಗೌರವಿಸಬೇಕಾಗಿ ವಿನಂತಿ. ಅನೇಕ ಬಗೆಯ ವಂದನೆಗಳು, ಇವರನ್ನ ಪ್ರೀತಿ ಸತ್ಕಾರವನ್ನ ಮಾಡ್ತಾ ಇದ್ದಾರೆ. ಅನೇಕ ಬಗೆಯ ವಂದನೆಗಳೊಂದಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ನುಡಿಯಲು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಶಿವಶರಣ ಕುಂಬಾರ ಸಮಾಜ ಜಿಲ್ಲಾಧ್ಯಕ್ಷ ಶಿವಶರಣ ಪಯ್ಯಲ್ ಕುಂಬಾರ್ ಅವರು ಮಾತನಾಡಿ, ನಾಡು ಕಂಡ ಶ್ರೇಷ್ಠ ಕವಿ, ತ್ರಿಪದಿ ಕವಿ, ಸಂತ ಕವಿ ಎಂದೇ ಪ್ರಸಿದ್ಧಿಯಾದ ಸರ್ವಜ್ಞರ ಜಯಂತಿಯನ್ನು ಜಿಲ್ಲಾಡಳಿತ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದರೂ ನಮ್ಮ ಸಮಾಜದವರು ಕಾರ್ಯಕ್ರಮದಲ್ಲಿ ಭಾಗವಹಿಸದಿರುವುದು ಬೇಸರದ ಸಂಗತಿ ಎಂದು ಹೇಳಿದರು. ತ್ರಿಪದಿಯ ಬ್ರಹ್ಮ ಕವಿ ಸರ್ವಜ್ಞರವರ 505ನೇ ಜಯಂತಿ ನಿಮಿತ್ತ ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಹಾಗೂ ನಮ್ಮ ಸಮಾಜ ಎಲ್ಲ ಸೇರಿ ಸಹಯೋಗದಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಮಾಜದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದವರೇ ಆದ ಹಿರಿಯರಾಗಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ ರಾಚಪ್ಪ ಸರ್ ಅವರು ಆಗಮಿಸಿರ್ತಾರೆ.
ಅವರಿಗೆ ಮೊದಲು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರಿ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಪರಮ ಪೂಜ್ಯ ಬಸಲಿಂಗಯ್ಯ ಮುತ್ತೆ ಅವರ ಪಾದಾರವಿಂದಗಳಲ್ಲಿ ನಮಿಸಿ, ಇನ್ನೋರ್ವ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಯಾವತ್ತೂ ಬಹಳ ಸಹಕಾರಿಯಾಗಿರ್ತಕ್ಕಂಥ ನಮ್ಮ ದತ್ತಪ್ಪ ಸಾಗ್ನೂರ್ ಸರ್ ಅವರೇ, ಹಾಗೂ ಇನ್ನೋರ್ವ ನಮ್ಮ ಸಮಾಜದ ಯುವಕರಾಗಿರ್ತಕ್ಕಂಥ ಜಗನ್ನಾಥ್ ಮಾಧವಾರ್ ಅವರೇ, ಹಾಗೂ ನವಕಲ್ಯಾಣ ಕರ್ನಾಟಕ ಸೇವಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸುನೀಲ್ ಕುಂಬಾರ್ ಅವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ನನ್ನ ಎಲ್ಲ ಪ್ರೀತಿಯ ಸಮಾಜದ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಾಯಂದಿರೇ, ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತಿನ ದಿವಸ ನಾವು ನಾಡು ಕಂಡ ಶ್ರೇಷ್ಠ ಕವಿ, ತ್ರಿಪದಿಗಳ ಬ್ರಹ್ಮ ಅಂತೇಳಿ ಖ್ಯಾತಿಯಾಗಿರ್ತಕ್ಕಂಥ ಸಂತ ಕವಿ ಸರ್ವಜ್ಞರವರ 505ನೇ ಜಯಂತಿ ಆಚರಣೆಯ ಸಂಭ್ರಮದಲ್ಲಿದ್ದೀವಿ. ಆದರೆ ನಮ್ಮ ಸಮಾಜದಲ್ಲಿ ಇಂಥ ಒಬ್ಬ ಮಹಾನ್ ಕವಿ, ಮಹಾನ್ ವ್ಯಕ್ತಿ, ಇಡೀ ದೇಶವೇ, ಇಡೀ ನಮ್ಮ ನಾಡೇ ಕೊಂಡಾಡಿರ್ತಕ್ಕಂಥ ಸಮಾಜದ ಅಂಕುಡೊಂಕುಗಳನ್ನು ಯಾವುದೇ ರೀತಿಯಾಗಿ ಅಂದರೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಎಲ್ಲ ರೀತಿಯಲ್ಲಿ ಜನರಿಗೆ ಅರ್ಥವಾಗುವಂತೆ ನೇರ ನುಡಿಗಳ ಮುಖಾಂತರ ತಮ್ಮ ಕವನಗಳಲ್ಲಿ ತಿಳಿಸಿರ್ತಕ್ಕಂಥ ಇಂಥ ಸಂತ ಕವಿ ನಮ್ಮ ಸಮಾಜದವರು ಎನ್ನುವಂಥ ಒಂದು ಹೆಮ್ಮೆ ನಮ್ಮ ಸಮಾಜದ್ದು. ಆದರೆ ದುರದೃಷ್ಟವಶಾತ್, ಈಗ ಹೇಳಬೇಕಾಗುತ್ತೆ ಒಂದು ಮಾತು, ದುರದೃಷ್ಟವಶಾತ್ ಅಂತೇಳಿ ಹೇಳಬೇಕಾಗುತ್ತೆ, ನಮ್ಮ ಸಮಾಜದ ಜನರು ಇನ್ನೂ ಎಲೆಮರೆಕಾಯಿ ಅಂತೆ ಒಬ್ಬೊಬ್ಬರಿಗೆ 10 ಸಲ 100 ಸಲ ಫೋನ್ ಮಾಡಿದ್ರು ಸಮಾಜದ ಜನರು ಇನ್ನೂ ಅವೇರ್ನೆಸ್ ಬಂದಿಲ್ಲ, ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇಲ್ಲ. ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ, ಇದು ನಮ್ಮ ಸಮಾಜದ ಶ್ರೇಷ್ಠ ಸಂತನ ಒಂದು ಕಾರ್ಯಕ್ರಮ. ಇಂಥ ಕಾರ್ಯಕ್ರಮದಲ್ಲಿ ನಾವು ಒಂದು ಪಾಲ್ಗೊಳ್ಳುವುದೇ ನಮ್ಮ ಪುಣ್ಯ ಅಂತೇಳಿ ಭಾವಿಸಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದಲ್ಲಿ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ. ನಾವು ಎಲ್ಲ ಹಿಂದೆ ಮಾಡಿರ್ತಕ್ಕಂಥ ರಾಜಕೀಯ ಕಾರ್ಯಕ್ರಮಗಳ ಥರ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಸಮಾಜದ ಕಾರ್ಯಕ್ರಮ. ಈ ವೇದಿಕೆ ಮುಖಾಂತರ ಇಷ್ಟೇ ಹೇಳೋಕ್ಕಾಗೋದು, ಇನ್ನಾದರೂ ನಾವೆಲ್ಲ ಒಗ್ಗಟ್ಟಾಗಿ ಹೋಗದಿದ್ದರೆ ಈಗ ಹೇಗಿದ್ದೀವಿ ರಾಜಕೀಯ ಪ್ರಾತಿನಿಧ್ಯ ಇಲ್ಲದೆ ಮುಂದೆನೂ ಸಹ ಸಿಗುವಂಥದ್ದು ತುಂಬ ಕಷ್ಟ ಅಂತ ಅನಿಸುತ್ತೆ. ಎಲ್ಲಿ ಒಗ್ಗಟ್ಟಿಲ್ಲ ಅಲ್ಲಿ ಬಲ ಇಲ್ಲ. ಇರೋದೇ ಸ್ವಲ್ಪ ಜನ ಬೆರಳಿಗೆಯಷ್ಟು, ಅದರಲ್ಲೇ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಹೋದರೆ ಸಮಾಜ ಬೆಳೆಯೋದು ತುಂಬ ಕಷ್ಟ. ಹಾಗಾಗಿ ಯಾರೋ ಒಬ್ಬರು ಮುಂದೆ ಬರ್ತಿದ್ದಾರೆ ಅಂದರೆ ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಸಮಾಜದ ಎಲ್ಲರೂ ಸೇರಿ ಮಾಡಬೇಕಾಗಿದೆ. ಮುಂದೆನೂ ಕೂಡ ಮಾಡ್ತೀರಿ ಅನ್ನುವ ಭರವಸೆಯೊಂದಿಗೆ ತ್ರಿಪದಿ ಕವಿ ಸಂತನ ಮಹಾನ್ ಕವಿಯ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ನಾನು 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಂತರ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಎಂ ರಾಜಪ್ಪ ಮಾತನಾಡಿ, ತ್ರಿಪದಿ ಕವಿ ಸರ್ವಜ್ಞರ ಸಾಮಾಜಿಕ ಅಂಕುಡೊಂಕುಗಳನ್ನು ಮೂಲಕ ಸಮಾಜಕ್ಕೆ ತಿಳಿಸಿದವರು ಸರ್ವಜ್ಞರು. ಇವರು 16ನೇ ಶತಮಾನದಲ್ಲಿ ಅವರು ತ್ರಿಪದಿಗಳ ಮೂಲಕ ನೀಡಿದ ಸಂದೇಶ ಜನರು ಜಾಗೃತರಾಗುವಂತೆ ಮಾಡಿದ್ದು ಎಂದು ಹೇಳಿದರು. ಶ್ರೀ ಸಂತ ಮಹಾಕವಿ ಸರ್ವಜ್ಞರ ಒಂದು 505ರ ಜಯಂತಿ ಆಚರಣೆ ನಿಮಿತ್ತವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಸಮಾಜದ ಬಾಂಧವರು, ಪೂಜ್ಯರು ಬಸಲಿಂಗಪ್ಪ ತಾತ ಹಿರಿಯಡಿಗಲ್ಲಿ ಅವರೇ ಮತ್ತು ಸಮಾಜದ ಕುಂಬಾರ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಶಂಕರಪ್ಪ ಎಲ್ ಕುಂಬಾರ್ ಅವರೇ, ನಮ್ಮ ಸೋದರಾಗಿರ್ತಕ್ಕಂಥ ಜಗನ್ನಾಥ್ ಮಾಧವರ್ ಅವರೇ, DSP ಅವರೇ, ಮತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುನಿಲ್ ಅವರೇ, ಮತ್ತು ಯಾವಾಗಲೂ ನಾ AC ಆದವಾಗ್ಲಿಂದ ಇದ್ದಾರೆ ನಮ್ಮ ಯಾರು ದತ್ತಪ್ಪ ಅವರು, ನಾನು ಇಲ್ಲಿ MD ಇದನ್ನು ಕೂಡ ಅವರೇ ಇದ್ದಾರೆ ದತ್ತಪ್ಪ ಅವರು. ಹಾಗೆ ದತ್ತಪ್ಪ ಅವರೇ ಬಹಳ ಎಲ್ಲರಿಗೆ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡು ಕಾರ್ಯಗಳನ್ನು ತಮ್ಮದೇ ಆದ ಶೈಲಿಯಲ್ಲಿ ಮಾಡುತ್ತಿರುವುದು ಬಹಳ ಶೋಭೆ ತರುವಂಥದ್ದು ನಮ್ಮ ದತ್ತಪ್ಪ ಅವರು ಮತ್ತು ಎಲ್ಲ
ಬಾಂಧವರೇ ಮತ್ತು ಪತ್ರಿಕಾ ಮಿತ್ರರೇ, ಬಹುಶಃ ನಾವು ಕಳೆದ ವರ್ಷ ನಾವು ಇಲ್ಲಿದ್ದರೆ ನಾವು ಬರ್ತೀವಿ ಯಾವಾಗಲೂ. ಸಮಾಜದ ಅಂದ ಕೂಡಲೇ ಅಭಿಮಾನ ಎಲ್ಲರಿಗೂ ಇದ್ದೇ ಇರುತ್ತದೆ. ಈಗ ನಮ್ಮ ನಾರಾಯಣವರು ಅಲ್ಲಿಂದ ಬಂದಿಲ್ವಾ, ಸೆಡದಿಂದ, ಕೊಂಕಲ್ಲಿಂದ ಬಂದಾರ, ಹೆಣ್ಮಕ್ಳು ಎಲ್ಲ ತಾಯಿಂದಿರೆಲ್ಲರೂ ಬಂದರು ನೋಡಿ. ಇಷ್ಟೇ, ಎಲ್ಲರೂ ಇಲ್ಲೇ ಇದ್ದೀರಿ. ನಮಗೆ ಅರ್ಥಪೂರ್ಣವಾಗಿರ್ಬೇಕಷ್ಟೇ. ಎಲ್ಲಿದ್ರು ನಾವು ತನ್ನ ಕರಳು ಅದು ಬಂದ್ಬಿಡ್ತದ, ಬಂದೇ ಬರ್ತದೆ ಅಂತ ನಮ್ಗೆ ಗೊತ್ತಿರ್ತದ. ಹಾಗಾಗಿ ನಾವು ಲಾಸ್ಟ್ ಇಯರು ಆಂದಿವೇ ಹೋಗ್ಬೇಕಾದ್ರೆ ರಾಯಚೂರಲ್ಲಿ ಮೀಟಿಂಗ್ ಇತ್ತು, ಅಲ್ಲೇ ಯಾದಗಿರಿಯಲ್ಲಿ ನಾವು ಹೋಗ್ಬೇಕಾಯ್ತು, ಅಲ್ಲೇ ಮೆರವಣಿಗೆಯಲ್ಲಿ ಅಲ್ಲೇ ಭಾಗವಹಿಸಿದೆ. ಮೆರವಣಿಗೆ ಮುಖಾಂತರ ಕಾರ್ಯಕ್ರಮ ಹೋಗಿದೆ. ಎಲ್ಲೇ ಒಂದು ಕಡೆ ನಾವು ಧ್ವನಿ ಇಲ್ಲದವ್ರು, ನಾವು ನಮ್ಮ ಕೂಗು ಕೇಳದೇ ಇರುವಂಥ ಸಮಾಜ ನಮಗೆ. ಆದರೂ ಇತ್ತೀಚಿನ ದಿನಗಳಲ್ಲಿ ಸೌತ್ ಕರ್ನಾಟಕ ಮತ್ತು ಈ ಭಾಗದಲ್ಲಿ ಕೂಡ ನಾವು ನೋಡ್ಬೋದು, ಭಾಳ ನಮ್ಮ ಸರ್ವಜ್ಞನ ಒಂದು ಯಾರ ಮೊದಲು ಬೇಕೋ ಗೊತ್ತಿದೆ ಸರ್ವಜ್ಞ. ಬಹುಶಃ ಯಾರೇ ಗೊತ್ತಿಲ್ಲ ಇವರು ಯಾವ ಕ್ಯಾಸ್ಟ್ ಅಂತಂದು ಗೊತ್ತಿಲ್ಲ. ಈ ಜಯಂತಿ ಇರುವುದರಿಂದಲೇ ಇವರು ಕುಂಬಾರ ಸಮಾಜಕ್ಕೆ ಸೀಮಿತವಾಗಿದೆ. ಸರ್ವಜ್ಞ ಅಂತಂದ್ರೆ ಸಂಸ್ಕೃತಿಯಲ್ಲಿ ಸರ್ವ ಜ್ಞಾನವನ್ನು ಬಲ್ಲವನು, ಅದಕ್ಕೆ ಸರ್ವಜ್ಞ ಅಂತ ಕರೀತಾರೆ. ದಿನದ ರೂಢಿಗಳಲ್ಲಿ ನಾವು ಪ್ರತಿಯೊಬ್ಬರು ಜಾತಿ ಹಿಡ್ಕೊಂಡು ಯಾವುದೇ ಜಾತಿ ಇರಲಿ ಸರ್ವಜ್ಞರನ್ನು ನಾವು ನೆನೆಯದೇ ಇರುವುದಿಲ್ಲ. ಅವರ ವಚನಗಳು ಮುಟ್ಟದ ಗಿಡವಿಲ್ಲ. ಅವರ ಮಾತು ಆಡುವ ಶಬ್ದಗಳೇ ಇಲ್ಲ. ಎಲ್ಲವನ್ನು ಸಮಾಜದ ಒಂದು ಅಂಕುಡಂಕುಗಳನ್ನಾಗಲಿ ಸಾಮಾಜಿಕ ಪ್ರಜ್ಞೆ ಅವರು ಉಂಟು ಮಾಡಿದರು ಮತ್ತು ಬದುಕಿನ ನೀತಿ ಮೌಲ್ಯಗಳನ್ನು ವಚನಗಳ ಮುಖಾಂತರ ನಾವು ಕಾಣಬಹುದು. ಬದುಕಿನ ಒಂದು ನೀತಿ ನಿಯಮಗಳಾಗಲಿ ಅವರ ಜೀವನದ ಒಂದು ನಮಗೆ ಮಾರ್ಗದರ್ಶಕ ಆಗಿವೆ. ಈಗಲೂ ಅವರ ಸಾರ್ಥಕ ಬದುಕನ್ನು ಅವರು ಆಗಲೇ ಕಂಡಿದ್ದಾರೆ. ಏನು 16ನೇ ಒಂದು ಶತಮಾನದ ಆದಿಭಾಗದಲ್ಲಿ ಹುಟ್ಟಿ ನಮ್ಮ ಕೇರೂರು ತಾಲೂಕಿನಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಅಂಬಲೂರು ಅಥವಾ ಅಬಲೂರು ಗ್ರಾಮದಲ್ಲಿ ನಮ್ಮ ಮಾಳವ ಕುಂಬಾರನ ಮಾಳವ ಆಗಲಿ ಮತ್ತು ಬಸವರಸನ ಒಂದು ದಾಂಪತ್ಯದಲ್ಲಿ ಇವರು ಹುಟ್ಟಿದರು. ಬಸವರಸ ಕಾಶಿಗೆ ಹೋದವಾಗ ಅಲ್ಲಿ ಬೇಡಿಕೊಂಡಿದ್ದಾರಂತ, ಮಕ್ಕಳೇ ಆಗಿಲ್ಲ ಅಂತಂದು. ನಂತರ ನಮ್ಮ ಸರ್ವಜ್ಞ ಜನನ ತಾಳ ಇರುವುದು ನಿಮಗೆ ಗೊತ್ತಿದೆ. ಬಹುಶಃ ಎಲ್ಲರೂ ಕವಿಗಳು ಇತಿಹಾಸದಲ್ಲಿ ನಾವು ನೋಡ್ಬೋದು, ಬ್ರಾಹ್ಮಣರು ಅಂತ ಕರೀತಾರೆ ಇವ್ರಿಗೆ. ಬ್ರಾಹ್ಮಣರೇ ಬೇರೆಯವ್ರ ಹೊಟ್ಟೆಯಲ್ಲಿ ಬಂದು ಏನೋ ಹುಟ್ಟಿ ಕಥೆಗಳು ಇರ್ತಾವೆ, ಬಟ್ ಯಾವುದು ಸಾಕ್ಷಿಗಳು ಇಲ್ಲ. ಅವರೇ ಹೇಳ್ತಾರ, ಸರ್ವಜ್ಞನೇ ಹೇಳ್ತಾರೆ ಅವರು ಕುಂಬಾರನ ಮಾಳ ಅಂತಂದು. ಹಾಗಾಗಿ ಅವರು ಕುಂಬಾರರೇ, ಯಾವುದೇ ಅನುಮಾನ ಇಲ್ಲ. ನಮ್ಮ ಭಕ್ತ ಕುಂಬಾರರು ಈಗಾಗಲೇ ಇದ್ದಾರಲ್ಲ ನಿಮಗೆ, ಎಲ್ಲ ಕಡೆ ಹೋಗ್ತಾರೆ ಅವರು. ಭಾಳ ನೋಡಿ ಹೇಳಿದ್ರು ಅವರು, ಕಾರ್ಯಕ್ರಮ ಬಿಟ್ಟು ಬೇರೆ ಬೀದರ್ ಹೋಗೋ ಬದಲು ಬೆಂಗಳೂರು ಹೋಗೋ ಬದಲು ಇಲ್ಲೇ ಇದ್ದಾರೆ, ಅಭಿಮಾನ ಇದ್ದೇ ಇರ್ತದ, ಹೌದಿಲ್ಲ? ಹಾಗಾಗಿ ಈ ನಮ್ಮ ಸರ್ವಜ್ಞನ ಒಂದು ಸಾಹಿತ್ಯ ಭಾರತೀಯ ಸಾಹಿತ್ಯದಲ್ಲಿ ತನ್ನದೇ ಆದ ಒಂದು ಹೊಸ ಭಾಷೆಯನ್ನು ಸರ್ವಜ್ಞರವರು ಬರೆದಿದ್ದಾರೆ. ಹೊಸ ಭಾಷೆಯನ್ನು ಬರೆದಿದ್ದಾರೆ ಸಾಹಿತ್ಯ ರಂಗದಲ್ಲಿ. ತ್ರಿಪದಿ ಆದಿ ಬ್ರಹ್ಮ ತ್ರಿಪದಿ ಅಂತ ಕರಿತೀವಿ ಇವರಿಗೆ. ವಚನಗಳು ಬಹಳ ಪ್ರಾಸಬದ್ಧವಾಗಿ ಇದಾವೆ. ತ್ರಿಪದಿಗಳು ಬಹಳ ಪ್ರಾಸಬದ್ಧವಾಗಿ ಅರ್ಥಪೂರ್ಣವಾಗಿ ಜನಸಾಮಾನ್ಯರಿಗೆ ತಿಳುವಂಥ ವಚನಗಳಿವು. ಬಹಳ ಸಂಸ್ಕೃತದಲ್ಲಿ ಹೇಳಿ ಅಂಥದ್ದಲ್ಲ, ಮತ್ತು ಲೋಕ ಸಂಚಾರವಾಗಿ ನಡೆದಾಡಿ ಜನಸಾಮಾನ್ಯರಲ್ಲಿ ಇದ್ದುಕೊಂಡೇ ವಚನಗಳನ್ನು ಬರೆದಿದ್ದಾರೆ ಅವರು. ತ್ರಿಪದಿಗಳನ್ನು ಜನಸಾಮಾನ್ಯರ ಒಂದು ಜೀವನದಲ್ಲಿ ಅವ್ರು ಏನೇನು ಲೈಫ್ನಲ್ಲಿ ಕಷ್ಟಗಳನ್ನು, ಸಮಾಜದ ಬಗ್ಗೆ, ಜೀವನದ ಬಗ್ಗೆ ಎಲ್ಲ ರೀತಿಯ ಒಂದು ಸಾರಾಂಶಗಳನ್ನು ನಾವು ಆ ತ್ರಿಪದಿಗಳಲ್ಲಿ ನೋಡಬಹುದು. ಇತ್ತೀಚೆಗೆ ಅವರ ವಚನಗಳನ್ನೇ ನಾವು ಮೂರು ಸಾಲುಗಳಲ್ಲಿ ಹೇಳಿ ಮುಗಿಸ್ಬಿಡ್ತೀವಿ. ಅದನ್ನು ಸರ್ವಜ್ಞ ಕೂಡ ಅಂತ ಆ ರೀತಿಯಲ್ಲಿ ನಾವು ಹೇಳ್ತಾ ಇದ್ದೀವಿ. ಅಂದರೆ ಅವರು ಸರ್ವಜ್ಞನ ವಚನಗಳು ಯಾವ ರೀತಿ ಹೇಗಿದೆ ಅಂದರೆ ಸರ್ವಕಾಲಿಕ
ಸತ್ಯ, ಸರ್ವಕಾಲಿಕ ಸತ್ಯ. ಬೇರೆ ಕವಿಗಳು ನೆನೆಸ್ತೇವೋ ಗೊತ್ತಿಲ್ಲ ನಮಗೆ. ಪಂಪರನ್ನ ಜನ ಎಲ್ಲ ಮಹಾಕವಿಗಳು, ಆದರೆ ಜನಸಾಮಾನ್ಯರಲ್ಲಿ ನೆನೆಯುವುದು ಇವರನ್ನ, ನಾವು ಸರ್ವಜ್ಞರನ್ನು. ಹಾಗಾಗಿ ಅವರ ವಚನಗಳನ್ನು ನಾವು ದಿನನಿತ್ಯದಲ್ಲಿ ತೆಗೆದುಕೊಳ್ಳಲು ಹೋಗೋಣ, ಆದರ್ಶಗಳನ್ನು ನಾವು ಪಾಲನೆ ಮಾಡೋಣ ಎಂಬ ಉದ್ದೇಶದಿಂದ ನಮ್ಮ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಅವರ ಸಂಯೋಗದಲ್ಲಿ ಕಾರ್ಯಕ್ರಮಗಳು ನಡೆದು ನಮ್ಮ ಜನಾಂಗದಲ್ಲಿ ಜಾಗೃತಿಯನ್ನು ಉಂಟು ಮಾಡಿ, ಇಂಥ ಕಾರ್ಯಕ್ರಮಗಳು ಇರದಿದ್ದರೆ ಏನಾಗುತ್ತೆ, ನಮಗೆ ಗೊತ್ತನೇ ಆಗುವುದಿಲ್ಲ, ನಮ್ಮ MD ಅಂತಂದು ಗೊತ್ತನೇ ಆಗುವುದಿಲ್ಲ. ಮತ್ತು ನೀವು ಯಾರು ಅಂತ ಎಂಬುದ್ರ ಬಗ್ಗೆ ನಮ್ಮ DSP ಆಗಲಿ, ಸುನಿಲ್ ಆಗಲಿ, ಬೇರೆ ತಾತವರಿದ್ದಾರೆ, ನಮ್ಮ ಸಮಾಜದವರು ತಾತವರಿದ್ದಾರೆ, ಭಕ್ತ ಕುಂಬಾರ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಓಡಾಡ್ತಿರ್ತಾರೆ. ಅವರು ಆಲ್ ಓವರ್ ಕರ್ನಾಟಕದಲ್ಲೇ ಇರ್ತಾರೆ, ಎಲ್ಲ ಕಡೆ ಆ್ಯಂಕರಿಂಗ್ ಮಾಡ್ತಿರ್ತಾರೆ. ಅನುಸರಿ ಇದ್ದಂಗೆ ನಮ್ಮ ಕುಮಾರ ಸಮಾಜದಲ್ಲಿ ಅಭಿಮಾನ ಇದ್ದೇ ಇರ್ತದೆ ನಮಗೆ. ಹಾಗಾಗಿ ನಮ್ಮ ಒಂದು ನೋವು ಇದೆ ಅಂತಂದರೆ, ನಮ್ಮ ಗುಲ್ಬರ್ಗದಲ್ಲಿ ನಮ್ಮ ಸಂಘ ಇಲ್ಲ, ನಮ್ಮದೇ ಒಂದು ಸ್ಥಳ ಇಲ್ಲ, ನಿವೇಶನ ಇಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ಶರಣಪ್ಪ ಮನಸ್ಸು ಮಾಡಬೇಕು ಅಧ್ಯಕ್ಷರು. ಹಾಗಾಗಿ ನಿವೇಶನ GDAದಲ್ಲಿ ಏನಾದರೂ ಎಲ್ಲರೂ ಒಂದು ದೇಣಿಗೆ ನೀಡೋದ್ರ ಮುಖಾಂತರ ಮಾಡಿದರೆ ನಮ್ಮದೇ ಒಂದು ನೆಲೆ ಅಥವಾ ಒಂದು ಅಲ್ಲಿ ಸಭೆ ಅಥವಾ ಏನಾದರೂ ಒಂದು ಮಾಡುವ ಒಂದು ಅನುಕೂಲ ಆಗುತ್ತೆ. ಇದರಲ್ಲಿ ಏನಾಗುತ್ತೆ, ಎಲ್ಲರೂ ಒಂದಾಗಬೇಕಾಗುತ್ತೆ. ಪ್ರತಿ ವರ್ಷ ಹಿಂಗೆ ಹೇಳ್ತೀವಿ ಹೋಗ್ತೀವಿ ಭಾಷಣದಲ್ಲಿ, ಅದು ಮನಸ್ಸು ಮಾಡ್ಬೇಕು. ಈಗ ನೋಡಿ, ಚಿತ್ತಾಪುರದಲ್ಲೇ ಒಂದು ಹಂತದಲ್ಲಿ, ಸೇಡಂನಲ್ಲೂ ಒಂದು ಹಂತದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಕಣ್ಣಿಗೆ ಕಂಡಿಲ್ಲ. ಮುಂದಿನ ದಿನಗಳಲ್ಲಿ ಆಗ್ತದೋ ಗೊತ್ತಿಲ್ಲ. ಹೇಳೋದು ಅದಕ್ಕೆ ನೀವು ಗುಲ್ಬರ್ಗದಲ್ಲಿ ಹೇಳಿ ಮಾಡಿದ್ರೆ ಅನುಕೂಲ ಆಗುತ್ತೆ. ಬರೀ ಕನಸಿನಲ್ಲೇ ಕನಸು ಅದು ಇಲ್ಲ. ಚಿತ್ತಾಪುರದಲ್ಲಿ ಏನಾಗಿದೆ, ಗೌರ್ಮೆಂಟ್ ಇದೆ. ನಾನೇ ADC ಇದ್ದವಾಗ ಅದು ಪ್ರಸ್ತಾವನೆ ಸರ್ಕಾರಿ ಜಾಗ ಇರೋದ್ರಿಂದ ಸಂಘ ಸಂಸ್ಥೆಗಳಿಗೆ ಕೊಡ್ಲಿಕ್ಕೆ ಬರಲ್ಲ. ಅದು ಇತ್ತೀಚೆಗೆ ಸರ್ಕ್ಯುಲರ್ ಬಂದಿದೆ. ಹಿಂದೆ ಮಾಡಿದರೆ ಏನು ತೊಂದರೆ ಇರಲಿಲ್ಲ. 85, 90 ಮಾಡಿದರೆ ಏನು ತೊಂದರೆ ಇರಲಿಲ್ಲ. ಈ ನಂತರ ದಿನಗಳಲ್ಲಿ ಸರ್ಕ್ಯುಲರ್ ಬಂದಿದೆ, ಆಗಲ್ಲ, ಅದು ಹೋಗಲ್ಲ. ಸಂಘ ಸಂಸ್ಥೆಗಳಿಗೆ ಕೊಡಬಾರ್ದಂತ ನಿಯಮ ತಂದಿದ್ದಾರೆ ಈಗ ಹೊಸದಾಗಿ. ಹಾಗಾಗಿ ಆಗಲ್ಲ, ಅದು ಕಷ್ಟ ಆಯ್ತು. ಅದೆಲ್ಲ ನೋಡೋಣ. ಮುಂದೆ GDAದಲ್ಲಿ ನಿವೇಶನ ಯಾವುದಾದ್ರು ಮುಂದಿದ್ರೆ ನಾವು ಎಲ್ಲರೂ ಒಂದಾಗಿ ನಮ್ಮಲ್ಲೇ ಸ್ವಲ್ಪ ಒಡಕುಗಳು ಮನಸ್ಸುಗಳು ಒಂದಾದರೆ ಅನುಕೂಲ ಆಗುತ್ತೆ. ಆ ಸಮಾಜ ಈ ಸಮಾಜ ಅಂದ್ಕೊಂಡು ಇರಬಾರ್ದು. ನಮ್ಮಲ್ಲೇ ಮದುವೆಗಳಾಗಬೇಕು. ಏನು 12ನೇ ಶತಮಾನದಲ್ಲಿ ಬಸವಣ್ಣನವರು ಬೇರೆ ಅಂಗೈಲಿ ಲಿಂಗ ಇಟ್ಟು ಪೂಜೆ ಮಾಡ್ರಪ್ಪ ಅಂತ ಹೇಳಿದ್ರು. ಅದು ಮಾಡ್ಕೊಂಡ್ರಲ್ಲಿ ಕೆಲವರು ಮಾಡಲಿಲ್ಲ. ಸೌತ್ ಕರ್ನಾಟಕದವ್ರು ಮಾಡಿಲ್ಲ, ಕೆಲವರು ನಮ್ಮ ಭಾಗದಲ್ಲಿ ಕೂಡ ಮಾಡ್ಕೊಂಡಿಲ್ಲ. ಅದು ಆದರೂ ಒಂದೇ ಕಡೆ ನಾವು ಮಾಡಿಕೊಂಡ್ರೆ, ಮದುವೆಗಳು ಸಮಾರಂಭಗಳು ಮಾಡಿದರೆ ರಾಜಕೀಯವಾಗಿ ನಾವು ಪ್ರಬಲರಾಗ್ತೀವಿ ಮತ್ತು ಎಲ್ಲರೂ ನಮ್ಮನ್ನು ಕೇಳ್ತಾರೆ. ಅವಾಗ ಕುಂಬಾರ ಸಮಾಜದವರಂತಂದು ಕೇಳ್ತಾರೆ. ಅವಾಗ ನಾವು ಅವರೆಲ್ಲ ಹೆದರ್ತಾರೆ. ಅವಾಗ ಸ್ವಲ್ಪ ಒಗ್ಗಟ್ಟಾಗಿರ್ಬೇಕು. ಯಾವುದೇ ಒಂದು ನೀವು ಪಕ್ಷದಲ್ಲಿ ಇರಲಿ, ನಾವು ಬೇಡ ಅಂತ ಅನ್ನೋದಿಲ್ಲ. ನಿಮ್ಮದೇ ಯಾವುದೋ ನೆಲೆ ಇರ್ತದ, ನಿಮ್ಮದೇ ಯಾವುದೋ ಸ್ಥಾನ ಪಡೆದುಕೊಳ್ಳಿ, ನೇರವಾಗಿ ಪಡೆದುಕೊಳ್ಳಿ. ನೀವು ಡೈರೆಕ್ಟಾಗಿ MLA ಅವ್ರ ಜೊತೆ ಮತ್ತೆ ಬೇರೆಯವ್ರ ಜೊತೆ ಹೋಗಬಾರ್ದು. ಕಾಂಟ್ಯಾಕ್ಟ್ ಇರೋದು MLA ಅವ್ರ ಜೊತೆ ಕಾಂಟ್ಯಾಕ್ಟ್ ನೇರವಾಗಿ ಇಟ್ಕೊಳ್ಬೇಕು. ನೀವು ಬೇರೆ ಯಾವುದೋ ಲೀಡರ್ಲಿಂದ ಇಟ್ಕೊಂಡ್ರೆ ಏನಾಗುತ್ತೆ, ತೊಂದರೆ ಆಗುತ್ತೆ, ಅವಾಗ ಕಷ್ಟ ಆಗುತ್ತೆ. ಆ ರೀತಿ ಆಗಬಾರ್ದು. ಭಾಳಷ್ಟು ನಮಗೆ ಡೈಲಿ ಒಂದು 4-5 ಫೋನ್ಗಳು ಬರ್ತಾವೆ ನಾವು ಕುಂಬಾರ ಸಮಾಜ ಡೈಲಿ. ಡ್ರೈವರ್ ಆಗಲಿ, ಕಂಡಕ್ಟರ್ ಸಿಕ್ಕಾಪಟ್ಟೆ ಇದ್ದಾರೆ. ಬಿಜಾಪುರದಲ್ಲಾಗಲಿ, ಬಳ್ಳಾರಿಯಿಂದ 8 ಜಿಲ್ಲೆಗಳಿಂದ ಬರ್ತಾವೆ. ಆ ಟ್ರಾನ್ಸ್ಫರ್ ಈ ಟ್ರಾನ್ಸ್ಫರ್ ಅಂತ ಸಿಕ್ಕಾಪಟ್ಟೆ ಬರ್ತಾವೆ. ಆದರೂ ಎಲ್ಲರಿಗೂ ನಾವು ನ್ಯಾಯವನ್ನು ಒದಗಿಸುವುದರಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ನಿಮ್ಮ ಮಕ್ಕಳಿಗೆ KS IAS ಕೂಡ ಓದಿಸಿದ್ರೆ ಅನುಕೂಲ ಆಗುತ್ತೆ. ನಾವೆಲ್ಲ ಇರ್ತೀವಿ, ಹಿನ್ನೆಲೆ ಆಗಿರ್ತೀವಿ. ನಾವು ಇಂಟರ್ವ್ಯೂನಲ್ಲಿ ತೆಗೆದುಕೊಂಡು ಬನ್ನಿ, ನಾವು ಪಾಸ್ ಮಾಡಿಸ್ತೀವಿ. ಇಂಟರ್ವ್ಯೂನಲ್ಲಿ ತೆಗೆದುಕೊಂಡು ಬನ್ನಿ. ಅಲ್ಲಿ ತನಕ ನೀವು ತೆಗೆದುಕೊಂಡು ಬಂದರೆ ಎಲ್ಲರೂ ನಾವೆಲ್ಲರೂ ಸಹಯೋಗದೊಂದಿಗೆ ಮೇಲ್ಗಡೆ ಹೋಗಿ ಪ್ರಯತ್ನ ಮಾಡೋಣ. ಇಲ್ಲ ಸರ್ ಓದ್ಲಿಕ್ಕನ ಆಗಿಲ್ಲ ಅಂತಂದರೆ ನಾವೇನು ಮಾಡ್ಲಿಕ್ಕೆ ಬರಲ್ಲ. ಓದ್ಬೇಕು, ಇಂಟರ್ವ್ಯೂ ತರಬೇಕು, ಇಂಟರ್ವ್ಯೂನೆಲ್ಲ ಪಾಸ್ ಆಗ್ಬೇಕು.
ಸರ್ ಬೇರೆ ಯಾಕಂದರೆ ಬೇರೆ ಬೇರೆ ಎಕ್ಸಾಮ್ಗಳು ಕೂಡ ಪಾಸ್ ಆಗಬೇಕು. ಇತ್ತೀಚೆಗೆ ಬರ್ತಾ ಇದ್ದಾರೆ ಎಲ್ಲ ಡಾಕ್ಟರ್ ಇಂಜಿನಿಯರ್ ಆಗ್ತಾ ಇದ್ದಾರೆ, ಭಾಳ ಕಡಿಮೆ ಭಾಳ ಕಡಿಮೆ. ಅದಕ್ಕೆ ನಮ್ಮ ಸರ್ವಜ್ಞನ ಒಂದು ನೀತಿಗಳು ಈಗಲೂ ನಾವು ಸಮಾಜ ಅಳವಡಿಸ್ಕೊಂಡಿದೆ. ಭಾಳ ಆದರ್ಶವಾಗಿ ಇದ್ದೀವಿ ನಾವು ಎಲ್ಲರಿಗೆ. ಯಾವ ಸಮಾಜಕ್ಕೆ ನಾವು ಕಿರುಕುಳ ಕೊಟ್ಟಿಲ್ಲ. ಭಾಳ ಅನಾದಿ ಕಾಲದಿಂದಲೂ ನಾವು ಸಂಸ್ಕೃತಿ ದೇಶಕ್ಕೆ ನಾವು ತನ್ನದೇ ಆದ ಸಂಸ್ಕೃತಿಯನ್ನು ಕೊಟ್ಟಿದ್ದೀವಿ. ಮಡಿಕೆ ಮಾಡೋದ್ರ ಮುಖಾಂತರ ಚಕ್ರ ಅದನ್ನೇ ವೈಜ್ಞಾನಿಕ ನೆಲೆಯಲ್ಲಿ ಚಕ್ರವನ್ನು ಹಿಡಿದು ಮಡಿಕೆಗಳನ್ನು ಮಾಡೋದ್ರ ಮುಖಾಂತರ ಸಮಾಜಕ್ಕೆ ತನ್ನದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಆಗ್ತಾ ಇಲ್ಲ, ಬೇರೆ ಪ್ಲಾಸ್ಟಿಕ್ಗಳು ಎಲ್ಲ ಬೇರೆ ಬೇರೆ ಬಂದಿರುವುದರಿಂದ ಈ ಸಮಾಜದ ಒಂದು ಆ ಕೆಲಸವನ್ನು ಬಿಟ್ಟು ಬರ್ತಾ ಇದ್ದಾರೆ. ಅವರಿಗೆ ಉದ್ಯೋಗ ಇರಲಾರ್ದಾಗ ಆಗಿದೆ. ಹಾಗಾಗಿ ಮೊದಲು ಅದರ ಮೇಲೇ ಡಿಪೆಂಡ್ ಅಪನ್ ಆಗಿದ್ದವರು ಈಗ ನಿರುದ್ಯೋಗಿ ಆಗಿದ್ದಾರೆ. ನಿರುದ್ಯೋಗಿಗಳಾಗಬೇಕಾದ್ರೆ ನೀವೆಲ್ಲ ಶೈಕ್ಷಣಿಕವಾಗಿ ಮುಂದೆ ಬರಬೇಕು, ಆರ್ಥಿಕವಾಗಿ ತಾನೇ ಸಬಲರಾಗುತ್ತೀರಿ ಅಂತ ಹೇಳುತ್ತಾ ನನ್ನನ್ನು ಕರೆಸಿ 2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟು ನಂತರ ಶರಣಜಿ ಕುಂಬಾರ್ ಅವರು ಮಾತನಾಡಿದರು. ಹೆಚ್ಚಾಗಿದೆ. ಆದ್ದರಿಂದ ಎಸ್.ಕೆ. ಕುಂಬಾರ್ ಸರ್ ಅವರು ಉಪನ್ಯಾಸ ಮಾಡಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಇವತ್ತು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಸರ್, ಅವರಿಗೆ ಬರೋಕ್ಕಾಗಿಲ್ಲ. ನಾವು ಸಂಕ್ಷಿಪ್ತವಾಗಿ ಸರ್ವಜ್ಞರ ಬಗ್ಗೆ ಒಂದೆರಡು ಮಾತು ಹೇಳೋದು ಮಾತೇನಿಲ್ಲ. ಅವರ ಜೀವನದ ಒಂದು ಇತಿಹಾಸವನ್ನು 2 ನಿಮಿಷದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಸಂತ ಕವಿ ಸರ್ವಜ್ಞ ಸರ್ ಹೇಳ್ದಂಗೆ, ರಾಕತ್ ಸರ್ ಹೇಳ್ದಂಗೆ, ಸರ್ವಜ್ಞ ಅಂದರೆ ಸರ್ವಜ್ಞಾನವನ್ನು ಪಡೆದಂಥ ವ್ಯಕ್ತಿ, ನಮ್ಮ ಸಮಾಜದ ಅಮೂಲ್ಯ ರತ್ನ ಸರ್ವಜ್ಞ. ಆ ಸರ್ವಜ್ಞನವರ ಜನನ 17ನೇ ಶತಮಾನದಲ್ಲಿ ಅವರ ಜನನ ಇತ್ತು. ಅವರು ಬಾಳಿ ಬದುಕಿದ್ದಾರೆ 17ನೇ ಶತಮಾನದಲ್ಲಿ. ಅವರ ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಅವಲೂರು, ಹಿರಿಕೇರಿಯೂರು ತಾಲೂಕಾ. ಮಾಸೂರು ಕೂಡ ಹೇಳ್ತಾರೆ. ತಂದೆ ಬಸವರಸ, ತಾಯಿ ಕುಂಬಾರ ಮಾಳಿ. 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಜನ್ಮ ಕೊಟ್ಟಂಥ ಸಮಾಜ, ಅಮೂಲ್ಯ ರತ್ನಕ್ಕೆ ಜನ್ಮ ಕೊಟ್ಟಂಥ ಸಮಾಜ ನಮ್ಮದು. ಇದು ನಮಗೆ ಹೆಮ್ಮೆಯ ವಿಚಾರ. ಒಂದುವರೆ ಸಾಕು ತಾಯಿ ಮಲ್ಲಮ್ಮ ಹಾಗೂ ಜನ್ಮನಾಮ ಪುಷ್ಪದತ್ತ. ಪುಷ್ಪದತ್ತ ಯಾಕೆ ಹೇಳಿದ್ರು ಅಂದರೆ ಹೂವಿನ ಥರ ಗುಂದಿಗೆ ಕೆಂಪಗೆ ಬೆಳಗಿದ್ರು. ಒಂದು ಹಾಡ ಕೇಳಿರ್ಬೋದು ನೀವು. ಅದು ಆ ರೀತಿ ದೊಡ್ಡ ಒಂದು ಶರೀರ ಅವರು. ಅವರ ಸರ್ವಜ್ಞರವರ ಸಂಸ್ಕೃತ ಮತ್ತು ಆಡು ಭಾಷೆಯಲ್ಲಿ ಅವರ ವಚನವನ್ನು ರಚಿಸಿದ್ದಾರೆ. ಎಲ್ಲ ಶಾಸ್ತ್ರೀಯ ಜ್ಞಾನವನ್ನು ಸಂಪಾದಿಸಿದಂಥ ಮಹಾಜ್ಞಾನಿ, ವೃತ್ತಿ ಕವಿ, ವಾಸ್ತವವಾದಿ. ಅಂದರೆ ಇದ್ದಂಗೆ ಅವರು ಯಾವನು ಕಟ್ಟುನಿಟ್ಟವಾಗಿ ತಾಯಿ ತಂಗಿ ಅಕ್ಕ ತಂಗಿ ಯಾವುದೇ ರಾಜ ಮಹಾರಾಜ ಯಾರೇ ಇರಲಿ ನೇರ ನುಡಿಯುವ ಪ್ರಕಾರ ಹಂಚೋಳಕ್ಕಿಲ್ಲದ ವ್ಯಕ್ತಿ. ನೀವು ಕೇಳ್ತಾರೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಇಡೀ ಭಾರತವನ್ನು ಕಾಲ್ನಡಿಗೆಯಲ್ಲಿ ನಡೆದು ಸರ್ವಜ್ಞಾನವನ್ನು ಪಡೆದಂಥ ಸರ್ವಜ್ಞರು ವಾಸ್ತವಿಕವಾದಿ, ತತ್ವಜ್ಞಾನಿ, ವಾಕ್ಚತುರರಾಗಿದ್ದರು. ಅವರ ರಚನೆಯಾಗಿತ್ತು ತ್ರಿಪದಿ ವಚನಗಳು. ಸರ್ ಹೇಳಿದ್ರಲ್ಲ, ತ್ರಿಪದಿಯ ಬ್ರಹ್ಮ, ತ್ರಿಪದಿಯ ಚಕ್ರವರ್ತಿ ಅಂತವರನ್ನು ಹೇಳ್ತಾರೆ. ಅವರು ಕಾಶಿ ವಿಶ್ವನಾಥನ ಹರಿಕೆಯ ಕಂದ, ಕಾವ್ಯನಾಮ ಸರ್ವಜ್ಞ. ಅವರು ವಚನಗಳಲ್ಲಿ ಸಮಯ ಜಾಸ್ತಿ ಆಗಿರೋದ್ರಿಂದ ಹೆಚ್ಚಿಗೆ ಹೇಳ್ತಾ ಇಲ್ಲ ನಾನು. ವಚನಗಳಲ್ಲಿ ಜಾತಿ ಮತ ಧರ್ಮ ಯಾವುದನ್ನು ನೋಡದೆ ನೇರವಾಗಿ ಅವರ ಸರ್ವಕಾಲಿಕ ಸತ್ಯವಾದಂಥ ವಚನವನ್ನು ತ್ರಿಪದಿಯ ಬ್ರಹ್ಮ ಅವರು, ತ್ರಿಪದಿಯ ಚಕ್ರವರ್ತಿ ಸರ್ವಜ್ಞರು ಬರೆದಿದ್ದಾರೆ. ಅವರ ಬಿರುದುಗಳು ತ್ರಿಪದಿ ಚಕ್ರವರ್ತಿ, ತ್ರಿಪದಿಯ ಬ್ರಹ್ಮ, ಮಹಾಜ್ಞಾನಿ, ಸರ್ವಜ್ಞ ಅಂತ ಹೇಳ್ತಾರೆ. ಅವರನ್ನು ಮುಂದಿನ ದಿನಗಳಲ್ಲಿ ತ್ರಿಪದಿಯ ಬ್ರಹ್ಮ, ಕುಂಬಾರ ಸರ್ವಜ್ಞ ಅಂತಲೇ ಕರಿಬೇಕು ನಾವು. ಇದು ತಮ್ಮ ಎಲ್ಲರಲ್ಲಿ ಕಳಕಳಿ ವಿನಂತಿ. ಇದನ್ನು ಹೇಳುತ್ತಾ ಅವರ ಚಲನಚಿತ್ರ ಕೂಡ 1965ರಲ್ಲಿ ಸರ್ವಜ್ಞ ಎಂಬ ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆ ಮಾಡತಕ್ಕಂಥ ಚಲನಚಿತ್ರ ಕೂಡ ಬಂದಿದೆ. ಬಂಧುಗಳೇ, ಸೌರರು ಹೇಳಿದಾಗೆ ರಾಜಕೀಯ, ಶೈಕ್ಷಣಿಕ, ಸಾಮಾಜಿಕ ಏನಾದರೂ ಸಾಧಿಸಬೇಕಾದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಈ ಎಲ್ಲ ಭಾಗಗಳಲ್ಲಿ ನಮ್ಮ ಜನಾಂಗ ಹೋಗಬೇಕು. ಎಲ್ಲ ಮೀಡಿಯಾಗಳು ಇವತ್ತು ನಮ್ಮ ವೇದಿಕೆ ಮೇಲೆ ಕೂತಂಥ ಮಾನ್ಯರಾದಂಥ ಶಿವಶರಣಪ್ಪ ಕುಂಬಾರ ಆಗಿರ್ಬೋದು, ನವ ಕಲ್ಯಾಣ ಕರ್ನಾಟಕ ಸಂಘದ ಅಧ್ಯಕ್ಷರಾದಂಥ ಸುನೀಲ್ ಕುಂಬಾರ ಆಗಿರ್ಬೋದು, ಅವರು ನಮ್ಮ ಈ ಶಿಕ್ಷಣ ಕ್ಷೇತ್ರದ ಅಮೂಲ್ಯ ರತ್ನವಾಗಿರ್ತಕ್ಕಂಥ ಎಸ್.ಕೆ. ಕುಂಬಾರ್ ಸರ್ ಅವರಾಗಿರ್ಬೋದು, ಎಲ್ಲರೂ ಬರ್ತಕ್ಕಂಥ ಒಕ್ಕಟ್ಟಿನೊಂದಿಗೆ ಈ ಸಾರಿ ಏನಾಗಿದೆ ಇದರ 2 ಪಟ್ಟು ಅಭಿವೃದ್ಧಿ, ಒಕ್ಕಟ್ಟು, ಜನಸಂಖ್ಯೆಯೊಂದಿಗೆ ಮುಂದಿನ ಸರಿ ಸರ್ವಜ್ಞ ಆಚರಿಸೋಣ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸರ್ವಜ್ಞ, ಜೈ ಕುಂಬಾರ. ಇದೇ ವೇಳೆ ಖ್ಯಾತ ನಿರೂಪಕ ಎಸ್.ಎಂ. ಭಕ್ತ ಕುಂಬಾರ್ ಅವರಿಗೆ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು. ನಮ್ಮ ಸಮಾಜದ ಹೆಮ್ಮೆಯ ಕಂದ ಭಕ್ತ ಕುಂಬಾರ್ ಅಂತಂದರೆ ಸಾವಿರಾರು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿ, ರಾಜಕೀಯ ಕಾರ್ಯಕ್ರಮಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ,
ಸಾವಿರಾರು ಕಾರ್ಯಕ್ರಮಗಳು, ಒಂದೆರಡಲ್ಲ, ನನಗನ್ಸಿನ ಮಾಡಿ ಲಕ್ಷಾಂತರ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿ ನಮ್ಮ ಸಮಾಜಕ್ಕೆ ಒಂದು ಹೆಸರು, ಎಲ್ಲ ಕಡೆ ಹೋದರೂ ಅವರು ಇಟ್ಕೊಂಡಿರ್ತಕ್ಕಂಥ ಹೆಸರು, ಅವ್ರ ಹೆಸರು ಇರೋದು ಶಿವಕುಮಾರ್. ಶಿವಕುಮಾರ್ ಅಂದರೆ ಯಾರೂ ಗುರುತಿಡಿಯಲ್ಲ, ಭಕ್ತ ಕುಮಾರ್ ಅಂದ್ರೇ ಅವರನ್ನು ಗುರುತಿರ್ತಾರೆ. ಹಂಗಾಗಿ ಅವರ ಕವಿ ಸರ್ವಜ್ಞದ ಹೇಗೆ ಪುಷ್ಪದತ್ತ ಇದ್ದಿದ್ದು ಕಾವ್ಯನಾಮ ಸರ್ವಜ್ಞ ಇದೆ, ಇವರು ಕೂಡ ಭಕ್ತ ಕುಮಾರ ಅಂತೇಳಿ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ನಮ್ಮ ಸಮಾಜದ ಹೆಮ್ಮೆಯ ಕಂದಾಗಿರ್ತಕ್ಕಂಥ ಇವರನ್ನು ಪರಮ ಪೂಜ್ಯರು ಹಾಗೂ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ರಾಜಪ್ಪ ಸರ್ ಅವರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಹನೀಯರು ಇವರಿಗೆ ಸನ್ಮಾನ ಮಾಡುವುದರ ಮುಖಾಂತರ ನಮ್ಮ ಸಮಾಜದ ಹೆಮ್ಮೆಯ ಪುತ್ರ ಅಂತ ಖ್ಯಾತಿಯಾಗಿರ್ತಕ್ಕಂಥ ಇವರನ್ನು ನಾವೆಲ್ಲರೂ ಸತ್ಕರಿಸೋಣ ಅಂತೇಳಿ ಈ ಮೂಲಕ ಎಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಗೌರವ ಡಾಕ್ಟರೇಟ್ ಅನ್ನು ಕೂಡ ನನ್ನ ಮುಡಿಗೆ ಬಂತು. ಅದಕ್ಕೆಲ್ಲ ಕಾರಣಕರ್ತರಂದ್ರೆ ನನ್ನ ತಾಯಿ. ಯಾಕಂದ್ರೆ 2 ವರ್ಷದ ಮಗು ಇದ್ದೆ, ಅವಾಗ ನಮ್ಮ ತಂದೆಯವರು ಸ್ವರ್ಗವಾಸಿ ಆದರು. ಅತ್ಯಂತ ಕಡು ಬಡತನದಲ್ಲಿ ಬೆಂದ್ಕೊಂಡು ಇವತ್ತು ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೇ ಸುಮಾರು 16 ರಾಜ್ಯಗಳಲ್ಲಿ ಕನ್ನಡದ ನಿರೂಪಣೆಯನ್ನು ಮಾಡಿ ಇವತ್ತು ವೇದಿಕೆಗೆ, ಯಾಕಂದ್ರೆ ಶಿವಶರಣಪ್ಪ ಸರ್ ಅವರು ಹೇಳಿದ್ರಪ್ಪ ಅಂದ್ರೆ ನಮ್ಗೆ ಇವತ್ತಿನ ದಿವಸ ನಾನು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರು ಇರಬೇಕಾಗಿತ್ತು ಅನಿವಾರ್ಯತೆ. ಅವ್ರು ಏನೋ ಎಸ್ಕ್ಯೂಸ್ ಹೇಳ್ಕೊಂಡು ಬೇರೆಯವರಿಗೆ ಕಳಿಸ್ಬಿಟ್ಟೆ ನಾನು. ಆದರೂ ಕೂಡ ನಮ್ಮೆಲ್ಲ ಹಿರಿಯರ ಆಶೀರ್ವಾದ, ವಿಶೇಷವಾಗಿ ಸಮಯವನ್ನ ನೀಡಿರುವಂತಹ ಸನ್ಮಾನ್ಯ ಶ್ರೀ ರಾಚಪ್ಪ ಕುಂಬಾರ್ ಸರ್ ಅವರು ಹಿರಿಯರು, ಆಮೇಲೆ ಹುಣಸಗಿ ಹಡಗಿಲಲ್ಲಿ ಪರಪೂಜ್ಯರೊಬ್ಬರು ಇದ್ದಾರೆ ಅಂತ ಬಹುತೇಕ ಸ್ವಾಮೀಜಿಯವರೆಲ್ಲ, ಈ ನಾಡಿನ ಮಠಾಧೀಶರೆಲ್ಲ ಕಾರ್ಯಕ್ರಮಕ್ಕೆ ನಾನು ಕರೆದಾಗ ನಿಮ್ಮ ಸಮಾಜದೊಬ್ಬರು ಗುರುಗಳಿದ್ದಾರೆ ಹುಣಸಗಿ ಹಡಿಲಲ್ಲಿ ಅಂತ ತುಂಬಾ ಜನ ಹೇಳ್ತಿದ್ರು. ಅವ್ರ ಮುಖ ನೋಡಿರ್ಲಿಲ್ಲ, ಅವ್ರ ದರ್ಶನ ಕೂಡ ಆಗಿರಲಿಲ್ಲ. ಇವತ್ತು ವೇದಿಕೆ ಮುಖೇನವಾಗಿ ಪರಪೂಜ್ಯ ದರ್ಶನ ಭಾಗ್ಯದವನ್ನು ಕೂಡ ನಮಗೆ ಸಿಕ್ತು ಅಂತಕ್ಕಂಥ ಮಾತಿನ ಮುಖೇನವಾಗಿ ಹೇಳುತ್ತಾ, ಆಮೇಲೆ ಇದ್ದವರೇ ಮೂವರಿದ್ರು ಕೂಡ ನಾವೆಲ್ಲರೂ ಅಚ್ಚುಕಟ್ಟಾಗಿ ಸಮಯಕ್ಕೆ ಪಾಲನೆ ಮಾಡಿಕೊಂಡು, ಯಾಕಂದ್ರೆ ಒಂದು ವಿನಂತಿ ಇದೆ, ಈಗ ನಾನು ಇಲಾಖೆ ಮುಖೇನವಾಗಿ, ಯಾಕಂದ್ರೆ ನನಗೆ ಹಕ್ಕಿದೆ, ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಎಷ್ಟೋ ಜನ ಎಂಪ್ಲಾಯ್ಡ್ ಅಂತ ಅನ್ಕೊಂಡ್ರು, ಆದ್ರೂ ಕೂಡ ಹಕ್ಕಿದೆ ನನಗೆ. ಇದು ನನ್ನ ಸಮಾಜ ಮತ್ತು ನನ್ನ ಇಲಾಖೆ ಅಂತ ಹೇಳಿ ಹಕ್ಕಿದೆ ನನಗೆ. ದಯವಿಟ್ಟು ಒಂದಷ್ಟು ಸಮಯ ಪಾಲನೆಯನ್ನು ಮಾಡೋಣ. ಯಾರೇ ಇರಲಿ, ನಾನಾಗಿರ್ಲಿ, ಯಾರೇ ಇರಲಿ, ಎಷ್ಟೋ ಜನ ಅಧಿಕಾರಿಗಳಾಗಿರ್ಬೋದು, ರಾಜಕೀಯ ಗಣ್ಯರಾಗಿರ್ಬೋದು, ಆಮಂತ್ರಣ ಪತ್ರಿಕೆ ಅಂದಾಗ ಪತ್ರಕರ್ತರಾಗಿರ್ಬೋದು, ಎಲ್ಲರಿಗೂ ಕೂಡ ಸಮಯದ ಪ್ರಜ್ಞೆ ಕೂಡ ಬಹಳ ಅವಶ್ಯಕತೆ ಇದೆ. ಏನಂದ್ರೆ ಮೊದಲೇ ಅಂತಾರೆ ಕುಂಬಾರ ಕುಂಬಾರ ಅನ್ಕೊಂತ ಕೂಡ್ತಾರೆ. ಈ ಕುಂಬಾರಗಳ ಮೊದಲೇ ಟೈಮ್ ಇಲ್ಲ ಅಂತಂದ್ರೆ ಮತ್ತೆ ಮುಗ್ದೇ ಹೋಯ್ತು. ಇದು ಒಳಗಿನ ಮಾತು ಹೇಳ್ತಾ ಇದ್ದಾರೆ, ಇಷ್ಟೋ ತನಕ ನಿರೂಪಣೆ ಆಯ್ತು, ಒಳಗಿನ ಮಾತು ಹೇಳಿದ್ರು. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಸೇರಿ ಸಮಯಕ್ಕೆ ಸಾಥನ್ನು ಕೊಡೋಣ, ಸಮಯಕ್ಕೆ ಗೌರವವನ್ನು ಕೊಡೋಣ ಅಂತ ಮಾತನ್ನು ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯ, ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತ ಹುಣಸಗಿ ಹಡಗಿಲದ ಪರಮಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಬಸವಲಿಂಗಯ್ಯ ಮಹಾಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದ್ದಕ್ಕಾಗಿ ಅನೇಕ ಬಗೆಯ ವಂದನೆಗಳನ್ನು ತಿಳಿಸುತ್ತಾ, ಅದರ ಜೊತೆಯಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವಂತ ವ್ಯವಸ್ಥಾಪಕ ನಿರ್ದೇಶಕರು, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಸನ್ಮಾನ್ಯ ಶ್ರೀ ರಾಚಪ್ಪ ಎಂ ಕುಂಬಾರ್ ಸರ್ ಅವರನ್ನ ಅನೇಕ ಬಗೆಯ ವಂದನೆಗಳನ್ನ ತಿಳಿಸ್ತಾ ಇದ್ದೇವೆ ವೇದಿಕೆ ಮುಖೇನವಾಗಿ. ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯ ಶ್ರೀ ಶಿವಶರಣಪ್ಪ ಕುಂಬಾರ್ ಜಿಲ್ಲಾಧ್ಯಕ್ಷರು, ಇವರನ್ನು ಕೂಡ ಅನೇಕ ಬಗೆಯ ವಂದನೆಗಳನ್ನ ತಿಳಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಇಡೀ ಕಾರ್ಯಕ್ರಮವನ್ನ ಬೆಳಗ್ಗೆಯಿಂದ ಅಚ್ಚುಕಟ್ಟಾಗಿ ತಮ್ಮದೇ ಆಗಿರುವ ರೂಪರೇಷೆಗಳ ಮುಖೇನವಾಗಿ ಒಂದು ಸೂಕ್ಷ್ಮ ದರ್ಶಕದಿಂದ ಕಾರ್ಯಕ್ರಮವನ್ನು ಮಾಡಿರುವಂತ ಸಹಾಯಕ ನಿರ್ದೇಶಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಶ್ರೀ ದತ್ತಪ್ಪ ಸಾಗ್ನೂರ್ ಅವರನ್ನು ಕೂಡ ವೇದಿಕೆ ಮುಖೇನವಾಗಿ, ವಿಶೇಷವಾಗಿ ಶ್ರೀ ಸಂತ ಕವಿ ಸರ್ವಜ್ಞರವರ ಜಯಂತಿ ನಿಮಿತ್ತವಾಗಿ ಕೂಡ ತಮಗೆ ಅನೇಕ ಬಗೆಯ ವಂದನೆಗಳು. ಅದರ ಜೊತೆಯಲ್ಲಿ ನೂತನವಾಗಿ ನವಕಲ್ಯಾಣ ಕರ್ನಾಟಕ ಕುಂಬಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುನಿಲ್ ಕುಂಬಾರ್ ಜಿಲ್ಲಾ ಅಧ್ಯಕ್ಷರು, ಇವರನ್ನು ಕೂಡ ಅನೇಕ ಬಗೆಯ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ನಮ್ಮ ಪ್ರೀತಿಯ ಸನ್ಮಾನ್ಯ ಶ್ರೀ ಜಗನ್ನಾಥ್ ಮಾಧವರ್ ಡಿವೈಎಸ್ಪಿ ಹೈಕೋರ್ಟ್ ಕಲಬುರಗಿ, ಇವರನ್ನು ಕೂಡ ಅನೇಕ ಬಗೆಯ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ವೇದಮೂರ್ತಿ ಪೂಜ್ಯ ಶ್ರೀ ಶಿವಶರಣಯ್ಯ ಮುತ್ಯ ಕರಸಂಜಾತರು, ಪರಪೂಜ್ಯರ ಕರಸಂಜಾತರಾಗಿದ್ದಾರೆ, ಅವರನ್ನು ಕೂಡ ಅನೇಕ ಬಗೆಯ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸಮಯ ರದ್ದಾದರೂ ಕೂಡ ಸಮಯ ಖುದ್ದಾಗಿ ಬಂದಿರತಕ್ಕಂಥ ನಮ್ಮ ಪ್ರೀತಿ ಎಲ್ಲ ಪತ್ರಕರ್ತರನ್ನ ಮತ್ತು ವಾರ್ತಾ ಇಲಾಖೆಯಿಂದ ಆಗಮಿಸಿರ್ತಕ್ಕಂಥ ಮತ್ತು ಆನ್ ಸ್ಪಾಟ್ ಟಿವಿ ನ್ಯೂಸ್ ಅವರು ಕೂಡ ಮತ್ತು ಹಳ್ಳಿಗಳಿಂದ ಅನೇಕ ಗ್ರಾಮದಿಂದ ಆಗಮಿಸಿದ ತಮ್ಮೆಲ್ಲರೂ ಕೂಡ ಸಾಥ್ ನೀಡೋದಕ್ಕಾಗಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಇನ್ನು ಕೆಳಗಡೆ ಇದೆ. ತಾವು ದಯವಿಟ್ಟು ಶುದ್ಧವಾಗಿರೋ ಮನಸ್ಸಿನಿಂದ ಎಷ್ಟು ಬೇಕಷ್ಟು ಬಡಿಸ್ಕೊಂಡು ಪ್ರಸಾದವನ್ನು ಮಾಡಬೇಕು. ಅನ್ನ ದೇವರ ಮುಂದೆ ಇನ್ಯಾವ ದೇವರಿಲ್ಲ ಅಂತ ಹೇಳುತ್ತೆ ಈ ಮಾತಿಗೆ ಇಲ್ಲಿಗೆ ವಿರಾಮ. ಸರ್ವೇ ಜನ ಸುಖಿನೋ ಭವಂತು. ಸರ್ವರಿಗೂ ಶರಣಾರ್ಥಿ, ನಮಸ್ಕಾರ. ಈ ಸಂದರ್ಭದಲ್ಲಿ ಸಮಾಜದ ಗಣ್ಯರು ಮಾತನಾಡಿದರು. ಇಂದು ಕಲಬುರಗಿಯ ಹೃದಯ ಭಾಗವಾದ ಸುವರ್ಣ ಭವನದಲ್ಲಿ ಜಿಲ್ಲಾ ಆಡಳಿತ, ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಪಂಚಾಯಿತಿಯ
ಕರ್ನಾಟಕ ಸರ್ಕಾರದ ಸಹಯೋಗದಲ್ಲಿ ಕನ್ನಡ ಮತ್ತು ಸಂಸ್ಕೃತಿಯ ಸಹಯೋಗದಲ್ಲಿ ಸರ್ವಜ್ಞನ ಜಯಂತಿಯನ್ನು ಸರಳವಾಗಿ ಮತ್ತು ಸ್ವಚ್ಛವಾಗಿ ಆಚರಣೆಯನ್ನು ಮಾಡಲಾಯಿತು. ಎಲ್ಲರೊಳಗೊಂದು ನುಡಿಗಲಿತು ಸರ್ವಜ್ಞನಾದೆ ಅನ್ನತಕ್ಕಂಥ ಮಾತನ್ನು ತ್ರಿಪದಿಯ ಜ್ಞಾನಿ ಸರ್ವಜ್ಞ ಇಂದು ಸಮಾಜದ ವಾಸ್ತವಿಕ ಸಮಾಜದ ಬಗ್ಗೆ ನೇರ ನಿತ್ಯ ನುಡಿಗಳನ್ನು ಆಡ್ತಾ 16ನೇ ಶತಮಾನದಿಂದ ಇಂದಿನವರೆಗೂ ಮತ್ತು ಮುಂಬರ್ತಕ್ಕಂಥ ಸೂರ್ಯ ಚಂದ್ರರು ಇರುವವರೆಗೂ ಸಹಿತ ನಮ್ಮ ಸರ್ವಜ್ಞನ ತತ್ವಗಳನ್ನು ವಚನಗಳನ್ನು ತ್ರಿಪದಿಗಳನ್ನು ಇವತ್ತಿನ ಸಮಾಜ ಅಳವಡಿಸಿಕೊಂಡಿದ್ದೇ ಆದರೆ ಇವತ್ತಿನ ಸಮಾಜದಲ್ಲಿ ಶಾಂತಿ ಸಹನೆ ಸೌಹಾರ್ದತೆ ಜೊತೆಗೆ ಎಲ್ಲ ಸಮುದಾಯಗಳನ್ನು ಒಳಗೊಂಡು ಅದಕ್ಕೇ ಅವ್ರು ಹೇಳಿದ್ದಾರೆ ಎಲ್ಲರೊಳಗೊಂದು ನುಡಿಗಲಿತು ಸರ್ವಜ್ಞನಾರಿ ಅಂತ. ಇವತ್ತು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ನುಡಿಗಟ್ಟುಗಳು ಅಥವಾ ಜೀವನದ ಒಲವು ನಿಲುವುಗಳು ಏನಾದರೂ ಅಳವಡಿಸ್ಕೊಳ್ಬೇಕಂದ್ರೆ ಸರ್ವಜ್ಞನ ತ್ರಿಪದಿಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಕನ್ನಡ ಭಾಷೆಯನ್ನು ಉಳಿಸ್ಕೊಳ್ಳೋದ್ರ ಮೂಲಕ ನಮ್ಮ ಸಂತ ಸಾಮಾಜಿಕ ವಿಜ್ಞಾನಿ ಅಂತ ನಾವು ಕರಿತೀವಿ. ಸಮಾಜಕ್ಕೆ ವಿಜ್ಞಾನಿ ಜೊತೆಗೆ ಸಮಾಜದ ದಾರ್ಶನಿಕ ಸಂತ ಸರ್ವಜ್ಞರ ಜೀವನ ಚರಿತ್ರೆಯನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಳೋದ್ರ ಮೂಲಕ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಸುಸ್ಥಿರ ಸಮಾಜವನ್ನು ಆರೋಗ್ಯ ಸಮಾಜವನ್ನು ನಾವು ಸೌಹಾರ್ದತೆ ಸಮಾಜವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳಿ ನಾನು ಹೇಳ್ತಾ ನನ್ನ ಹೆಸರು BM ರಾವ್, ಸಂಪನ್ಮೂಲ ವ್ಯಕ್ತಿಗಳು ಕಲಬುರಗಿ. ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ ಒಂದು ನುಡಿಗಳು ವಿದ್ಯೆ ಪರ್ತ್ವೆ ಆದ ಸರ್ವಜ್ಞ. ನನ್ನ ಹೆಸರು ಹೇಳು. ಭಾಗ್ಯಶ್ರೀ SK ಕುಂಬಾರ್. 1ನೇ ಕ್ಲಾಸ್ ಆಯ್ತು. 1ನೇ ಕ್ಲಾಸ್. ಕೋಪು ಎಂಬುದು ತಾನು ಪಾಪದ ನೆಲಗಟ್ಟು ಆಪತ್ತು ಸುಖವು ಸರಿಯೆಂದು ಕಾಂಬವಾಗಿ ಪಾಪ ಎಲ್ಲಿಯುವುದು ಸರ್ವಜ್ಞ. ಸಿದ್ದು. ಸರ್ವಜ್ಞನ ನಾವು ಪ್ರತಿ ವರ್ಷ ನಾವು ರಥದ ಮೆರೆಸ್ಕೊಂಡು ಮಾಡಿ ಎಲ್ಲ ಪ್ರತಿ ವರ್ಷ ನಾವು ಇದು ಮಾಡ್ತಿದ್ದೇವೆ. ಅವ್ರದ್ದು ಸರ್ವಜ್ಞ ನಾವು ಕುಂಬಾರ ಇದ್ರದ ಸಮಾಜದಾಗ ಅವ್ರು ಇದ್ದಿದ್ದೆ ನಮಗೆ ದೊಡ್ಡ ಇದು ಇದ್ದಂಗೆ. ಅವ್ರಲಿಂತ ಭಾಳ ಕಲಿಯೋದ ನಮಗೆ ಸರ್ವಜ್ಞಲಿಂತ. ನಾವು ಒಗ್ಗಟ್ಟಾಗಿ ಸರ್ವಜ್ಞಂದು ಎಲ್ಲ ಮುಂದೆ ಹೆಸರು ತರ್ತಿದ್ದೆ ನಾವು. ಅದೇ ನಾ ಹೇಳ್ಕೋ ನಮ್ಮ ಮಾತು ಮುಗಿಸ್ತೀವಿ. ಅತಿ ವಿಜೃಂಭಣೆಯಿಂದ ನಾವು ಬಂದಿದ್ದೇವೆ, ಮೆರವಣಿಗೆ ತೊಗೊಂಡು ಬಂದಿದ್ದೇವೆ. ಮತ್ತು ಹೇಳಿ 11 ಗಂಟೆಯಿಂದ 4:15 ಒಳಗೆ DJ ಹಚ್ಕೊಂಡು ಎಲ್ಲ ಸಂಭ್ರಮದಿಂದ ಬಂದಿದ್ದೇವೆ. ಭಾಳ ಸಂತೋಷವಾಯಿತು. ಪ್ರತಿ ವರ್ಷವೂ ಇನ್ನೂ ಸ್ವಲ್ಪ ಜನಸಂಖ್ಯೆ ಹೆಚ್ಚಾದರೆ ನಮ್ಮದು ಸಮಾಜದ ಒಂದು ಹೆಮ್ಮೆ ಅನಿಸುತ್ತದೆ. ಇನ್ನೂ ಹೆಚ್ಚಾಗಬೇಕು ನಮ್ಮ ಸಮಾಜದ ಹೆಮ್ಮೆ. ನಮಗೂ ಭಾಳ ಖುಷಿ ಆಗ್ತದೆ. ಇಲ್ಲ ಮುಂದಿನ ಸಲ ಹೆಚ್ಚೇ ಮಾಡ್ತೀವಿ. ಜಯಂತಿ ಬಗ್ಗೆ ಒಂದೆರಡು ಮಾತನಾಡುತ್ತೇವೆ. ಸರ್ವಜ್ಞನ ಜಯಂತಿ ನಾವು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. 20 ಫೆಬ್ರವರಿ 2025ರಂದು ಸರ್ವಜ್ಞ ಜಯಂತಿ. ಸರ್ವಜ್ಞನ ಜಯಂತಿ 105ನೇ ಜಯಂತಿಯ ಉತ್ಸವ. ಪ್ರತಿ ವರ್ಷ ಹೀಗೆ ಸಡಗರ ಸಂಭ್ರಮದಿಂದ ಸರ್ವಜ್ಞನ ಜಯಂತಿಯನ್ನು ನಡೆಯಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿಯಿಂದ ಬೇಡಿಕೊಳ್ಳುತ್ತೇನೆ. ನಾನು ಅಂಬಿಕಾ ಶಾಣಬಸಪ್ಪ ಕುಂಬಾರ್. ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯ ಬಸವಲಿಂಗಯ್ಯ ಹುಣಸಿನ್ ಒಡಗಿಲ್, ವೇದಮೂರ್ತಿ ಶಿವಶರಣಪ್ಪ, ನವ ಕಲ್ಯಾಣ ಕುಂಬಾರ ಸಂಘದ ಜಿಲ್ಲಾಧ್ಯಕ್ಷ ಸುನಿಲ್ ಕುಂಬಾರ್, ಹೈಕೋರ್ಟ್ DYSP ಜಗನ್ನಾಥ್ ಮಾಧವರ್, ಕಾರ್ಯಕ್ರಮ ನಿರೂಪಣೆಯನ್ನು SM ಭಕ್ತಕುಂಬಾರ್ ಸೇರಿದಂತೆ ಸಮಾಜದ ಮುಖಂಡರು ಭಾಗವಹಿಸಿದರು. ಇಲ್ಲಿಗೆ ಈ ಒಂದು ಕವಿ ಸರ್ವಜ್ಞರ ಜಯಂತಿ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮಗೆ ಹಾಕಿರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇದ್ದೀವಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ ವಿಕ್ರಾಂತ್.